ಆ ಎಲ್ಲ ಹೆಣ್ಣು ಮಕ್ಕಳು ಕೃಷ್ಣನನ್ನು ಹುಡುಕ್ತಾ ಎಲ್ಲ ವಸ್ತುಗಳ ಒಳಗೆ ಇರುವ ಭಗವಂತನನ್ನು ಪರಿಪರಿಯಿಂದ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದಾರೆ. ಹಾಗೆ ಕಮಲ ಪುಷ್ಪ ಬೆಳೆದ ಕೊಳದ ಬಳಿ ನಿಂತು ಅಲ್ಲಿರುವ ಕಮಲವನ್ನು ಕೇಳ್ತಾ ಇದ್ದಾರೆ, ನೀನಾದರೂ ನಮಗೆ ಕೃಷ್ಣನನ್ನು ತೋರಿಸು ಅಂತ. ತೋರಿಸದೇ ಇದ್ದರೆ ನಮ್ಮ ಕಣ್ಣೀರಿನಿಂದ ನೀನು ವಾಸ ಮಾಡುವ ಈ ಕೊಳವೇ ಕಲುಷಿತ ಆಗಿಬಿಡುತ್ತೆ. ನೀವುಗಳು ವಾಸ ಮಾಡುವ ಈ ಕೊಳ ಸ್ವಚ್ಛವಾದ ತಿಳಿಯ ನೀರಿನ ಕೊಳವಾಗಿಯೇ ಉಳಿಯಬೇಕಾದರೆ ನಮಗೆ ಕೃಷ್ಣನನ್ನು ತೋರಿಸಿ ಅಂತ. ಆದರೆ ಆ ಕಮಲಗಳು ಮಾತಾಡ್ತಾ ಇಲ್ಲ. ಹೆಣ್ಣು ಮಕ್ಕಳಿಗೆ ನಿರಾಸೆ ಆಗಿದೆ. ಈ ಕಮಲಗಳು ನಮಗೆ ಕೃಷ್ಣನ ಬಗ್ಗೆ ಹೇಳೋಲ್ಲ. ಯಾಕಂದರೆ ಈ ಕಮಲ ಲೋಕವಾರ್ತೆಯನ್ನು ಬಿಟ್ಟವಳು. ಯಾರ ಮಾತನ್ನು ತಾನು ಕಿವಿಯ ಮೇಲೆ ಹಾಕಿಕೊಳ್ಳೋಲ್ಲ. ಸದಾ ಈ ಕಮಲದ ಮಕರಂದವನ್ನು ಆಗ್ರಾಣ ಮಾಡಲಿಕ್ಕೆ ದುಂಬಿಗಳು ಮುಗಿಬಿದ್ದಿರುತ್ತೆ. ಅವುಗಳ ಝೇಂಕಾರದ ಒಳಗೆ ಇನ್ನೊಬ್ಬರ ಮಾತು ಕೇಳಿಸ್ಕೊಳ್ಳಲ್ಲ. ನಾನು ಇಷ್ಟು ಕೋಮಲೆ ಅಂತ ಅವಳಿಗೊಂದು ಜಂಬ. ಅವಳಿಗೆ ಇನ್ನೊಬ್ಬರ ನೋವು ತಿಳಿಯೋಲ್ಲ. ನೊಂದ ಗೋಪಿಯರಾದ ನಮಗೆ ಕೃಷ್ಣನ ಸುದ್ದಿ ಹೇಳಿ ಸಂತೋಷ ಉಂಟು ಮಾಡುವ ಪರಿಸ್ಥಿತಿಯಲ್ಲಿ ಈ ಪದ್ಮಗಳು ಇಲ್ಲ. ಹೇಗೆ ಮಕ್ಕಳನ್ನೇ ಹಡೆಯದವಳಿಗೆ ಹೆರುವಾಗ ಎಂಥ ನೋವಿದೆ ಅದು ಗೊತ್ತಿಲ್ಲವೋ, ಹಾಗೆ ಇವಳಿಗೆ ಕೃಷ್ಣನನ್ನು ಕಳೆದುಕೊಂಡವರ ಅಂತರಂಗದ ದುಃಖ ಎಷ್ಟು ಇವಳಿಗೆ ಗೊತ್ತಿಲ್ಲ. ಆದ್ದರಿಂದ ಏನು ಮಾಡಲಿಕ್ಕಾಗೋಲ್ಲ. ಇವಳ ಹತ್ರ ಹೇಳಿ ಏನು ಪ್ರಯೋಜನ ಅಂತ ಒಬ್ಬಳು ಹೇಳ್ತಾ ಇದ್ದಾಳೆ. ಮತ್ತೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಕೆಲವರು. ಪದ್ಮಾನಿ ಶಂಸತ ಪಯೋಬ್ಧಿ ಸುತಾಕಲತ್ರಂ ಯುಷ್ಮಧ್ವನೇಷು ವಸತೀವ ವದಂತಿ ಸಂತಃ ಕುಕ್ಷಿಸ್ಥಿತಾಯಾ ವಿಧಯೇ ಪರತ ಲಲಾಟಲೇಕಾಂ ಸ್ಮ ಜೀವನ ಕೃತೆ ರಚಿತಾಂ ವಿಮಾಷ್ಟುಂ. ಎಲೈ ಕಮಲಗಳೇ, ಕ್ಷೀರಸಾಗರದಲ್ಲಿ ಹುಟ್ಟಿದಂತಹ ಪಯೋಬ್ಧಿ ಸುತ, ಕ್ಷೀರಸಾಗರದಲ್ಲಿ ಹುಟ್ಟಿದ ಮಹಾಲಕ್ಷ್ಮಿಗೆ ಒಡೆಯನಾದ ಕೃಷ್ಣ ಏನಿದ್ದಾನೆ ಅವನ ಬಗ್ಗೆ ನಮಗೆ ಹೇಳ್ರಿ. ಯಾರು ಕ್ಷೀರಸಾಗರದಲ್ಲಿ ಜನಿಸಿದ ಲಕ್ಷ್ಮಿಗೆ ಪತಿಯಾಗಿದ್ದಾನೋ ಅವನು ಎಲ್ಲಿದ್ದಾನೆ ನಮಗೆ ಹೇಳ್ರಿ. ಸಜ್ಜನರು ಕೃಷ್ಣ ನಿಮ್ಮ ವನದಲ್ಲಿ ವಾಸ ಮಾಡ್ತಾನೆ ಅಂತ ಹೇಳಿದ್ದನ್ನು ನಾವು ಕೇಳಿದ್ದೇವೆ. ಯತ್ರ ಪದ್ಮವನಾನಿಚ, ಎಲ್ಲಿ ತುಳಸಿಯ ವನ ಇದೆ, ಎಲ್ಲಿ ಪದ್ಮಗಳ ಸಮೂಹ ಇದೆ, ಎಲ್ಲಿ ವಿಷ್ಣು ವೈಷ್ಣವರು ವಾಸ ಮಾಡ್ತಾರೆ ಅಲ್ಲಿ ಭಗವಂತ ಇದ್ದಾನೆ ಅಂತ ಯುಷ್ಮಧ್ವನೇಷು ವಸತಿ ಇತಿ ಸಂತಃ ವದಂತಿ. ಸಜ್ಜನರು ಹೇಳ್ತಾರೆ, ತುಳಸಿ ಕಾನನಂ ಯತ್ರ ಯತ್ರ ಪದ್ಮವನಾನಿ ಚ ವಸಂತಿ ವೈಷ್ಣವ ಯತ್ರ ತತ್ರ ಸನ್ನಿಹಿತೋ ಹರಿಹಿ.
ಎಲ್ಲಿ ತುಳಸಿಯ ವನ ಇದೆಯೋ, ಎಲ್ಲಿ ಕಮಲಗಳ ವನ, ಸರೋವರ, ವನ ಅಂದರೆ ನೀರಿಗೂ ಕೂಡ ಅದೇ ಕರೀತಾರೆ, ಎಲ್ಲಿ ವಿಷ್ಣು ವೈಷ್ಣವರು ವಾಸ ಮಾಡ್ತಾರೆ ಅಲ್ಲಿ ಭಗವಂತ ಸನ್ನಿಹಿತನಾಗಿರ್ತಾನೆ. ಅಂತಹ ಭಗವಂತ ಎಲ್ಲಿದ್ದಾನೆ ನೀವು ಹೇಳ್ರಿ. ಅಥವಾ ನಿಮಗೆ ದೇವರ ಬಗ್ಗೆ ತಿಳಿಸ್ಲಿಕ್ಕಾಗದಿದ್ದರೆ ನೋಡಿ, ಹೆಣ್ಣುಮಕ್ಕಳು ಆ ಕಮಲದ ಬಳಿ ನಿಂತು ಏನು ಪ್ರಾರ್ಥನೆ ಮಾಡ್ತಾರೆ ಅಂದರೆ, ದೇವರ ಬಗ್ಗೆ ನಮಗೆ ಹೇಳು. ಆಗದಿದ್ದರೆ ಕುಕ್ಷಿಸ್ಥಿತಾಯ ವಿಧಯೇ ಅಪರತಾ ಲಲಾಟ ಲೇಖಾಂ. ಕಮಲ, ಕೃಷ್ಣನ ಇರುವು ನೀ ತಿಳಿಸದೇ ಇದ್ದರೂ ಬೇಡ, ಇನ್ನೊಂದು ಉಪಕಾರ ಮಾಡು. ನಿನ್ನ ಮೇಲೆ ಒಬ್ಬ ಕೂತಿದ್ದಾನಲ್ಲ ಕಮಲಾಸನ, ಅವನಿಗಾದರೂ ಒಂದು ಮಾತು ಹೇಳು. ಏನಂದರೆ, ನಮ್ಮ ಹಣೆ ಬರ ಸ್ವಲ್ಪ ಚೇಂಜ್ ಮಾಡಲಿಕ್ಕೆ ಹೇಳು. ಹಣೆ ಬರ ಬರೆಯೋನು ಅವನು ಪದ್ಮಾಸನ, ಕಮಲದ ಮೇಲೆ ಕುಳಿತವ. ಕುಕ್ಷಿಸ್ಥಿತಾಯ ವಿದಯೇ, ಅಥವಾ ನಿಮ್ಮ ಉದರದಲ್ಲಿ ವಾಸವಾಗಿರುವ ನೆಲೆಯಾಗಿರುವ ಬ್ರಹ್ಮದೇವರಿಗೆ ನಮ್ಮ ಹಣೆಯಲ್ಲಿ ಬರೆದ ಬರಹವನ್ನಾದರೂ ತಿದ್ದಲಿಕ್ಕೆ ಹೇಳ್ರಿ. ಅಂದರೆ ವಿಧಿ ಲಿಖಿತ, ಅದು ಯಾರಿಗೂ ಕೂಡ ಅಳಿಸ್ಲಿಕ್ಕೆ ಚೇಂಜ್ ಮಾಡಲಿಕ್ಕಿಲ್ಲ. ಬರೆದ ಬ್ರಹ್ಮದೇವರು ಬಿಟ್ಟರೆ, ಬ್ರಹ್ಮನಿಗೆ ಬ್ರಹ್ಮನಾದ ಭಗವಂತ ಬಿಟ್ಟರೆ, ಹರಿವಾಯು ಗುರುಗಳು ಬಿಟ್ಟರೆ ಉಳಿದವರಿಗೆ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ಕೂಡ ಇಲ್ಲಿ ಸೂಚಿಸ್ತಾ ಇದ್ದಾರೆ. ಇದರೊಳಗೆ ಮತ್ತೊಂದಿದೆ, ಈ ಬರಹದ ಬಂಧನ ಅದು ಜೀವರಿಗೆ ಮಾತ್ರ. ಕೆಲವರು ತುಂಬ ತಾಪತ್ರಯದಲ್ಲಿದ್ದಾಗ ಏನನ್ನು ಹಣೆ ಬರ ಅಂತೀರಾ ಅಂತ, ಅಂದರೆ ಅವನು ಅನುಭವಿಸ್ತಾ ಇರ್ತಾನೆ, ಆದರೆ ಅದರಿಂದ ತಪ್ಪಿಸ್ಕೊಳ್ಳಿಕ್ಕೆ ಮಾತ್ರ ಸಾಧ್ಯ ಇಲ್ಲ. ಆದರೆ ಈ ಬಗೆಯ ಬಂಧನ ಹರಿವಾಯುಗಳಿಗೆ ಇಲ್ಲ ಅಂತ ಆ ತತ್ವವನ್ನು ಅದರ ಒಟ್ಟಿಗೆ ತಿಳಿಸ್ತಾ ಇದ್ದಾರೆ. ಒಬ್ಬಳು ಯಾರೋ ಹೇಳಿದ್ಲಂತೆ, ಈ ಕಮಲದ ಮುಂದೆ ನಿಂತು ನಾವು ಎಷ್ಟು ಹೊತ್ತು ಕೇಳಿದರೂ ಈ ಕಮಲ ನಮಗೆ ಲಕ್ಷ್ಮಿಯನ್ನು ತೋರಿಸೋಲ್ಲ. ಯಾಕೆ? ಇಮಾನಿ ಲಕ್ಷ್ಮ್ಯಾ ಕಿಲನ ಸಪತ್ನ್ಯ ಸಮಾನ ನಾಮಾನಿ ಸದಾಗ್ರಹಾಣಿ ಅಸ್ತ್ರಾಣಿ ಚಾಸ್ಮಾನ್ ವಿಚತಸ್ತದೀಯ ಪುತ್ರಸ್ಯ ತದ್ಗಚ್ಚತ ದೇಶಮನ್ಯಂ. ಈ ಕಮಲ ಇದೆಯಲ್ಲ, ಇದು ಲಕ್ಷ್ಮಿಯ ಹೆಸರನ್ನು ಇಟ್ಟುಕೊಂಡಿರುವಂಥದ್ದು. ಲಕ್ಷ್ಮಿಗೂ ಕೂಡ ಕಮಲೆ ಅಂತ ಹೆಸರು, ಸಮಾನ ನಾಮ. ಅಷ್ಟೇ ಅಲ್ಲದೆ ಲಕ್ಷ್ಮಿಯ ಆವಾಸ ಸ್ಥಾನ ಈ ಕಮಲ. ಕಮಲದ ಒಳಗೆ ಲಕ್ಷ್ಮಿಯ ಸನ್ನಿಧಾನ. ನಮ್ಮನ್ನು ದ್ವೇಷ ಮಾಡುವ ಕಾಮನ ಅಸ್ತ್ರಗಳು, ವಿರಹ, ಇದೆಲ್ಲ ಉಂಟು ಮಾಡುವ ಕಾಮ ಆ ಲಕ್ಷ್ಮಿಯ ಮಗ. ಹಾಗಾಗಿ ಆ ನಾರಾಯಣ ಎಲ್ಲಿದ್ದಾನೆ ಅಂತ ಇವಳು ಹೇಳೋಲ್ಲ ನಮಗೆ. ಆದ್ದರಿಂದ ನಾವು ಬೇರೆ ಕಡೆ ಎಲ್ಲಾದರೂ ಹೋಗಿ ಕೃಷ್ಣನನ್ನು ಹುಡುಕೋಣ. ಯಾಕಂದರೆ ನಮಗೇನಾದರೂ ಕೃಷ್ಣನ್ ತೋರಿಸಿದ್ರೆ ಈ ಕಮಲದ ಒಳಗಿರುವ ಲಕ್ಷ್ಮಿಗೆ ನಾವೆಲ್ಲ ಸವತಿಯರಾಗಿಬಿಡ್ತೇವೆ. ಯಾರು ತಾನೇ ಇಷ್ಟಪಡ್ತಾರೆ? ಹೀಗಾಗಿ ಗಂಡನ ಹೆಸರನ್ನು ತೋರಿಸ್ಕೊಡ್ಲಿಕ್ಕೆ, ಅವನ ಇರುವನ್ನು ತಿಳಿಸ್ಲಿಕ್ಕೆ ಇವರು ಯಾರೂ ಸಾಧ್ಯ ಇಲ್ಲ. ಇದು ಒಂದು ಅರ್ಥ. ಆದರೆ ಇನ್ನೊಂದು ಅರ್ಥ, ಭಗವಂತನ ಬಗ್ಗೆ ಲಕ್ಷ್ಮೀದೇವಿಯು ಕೂಡ ಪರಿಪೂರ್ಣವಾಗಿ ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಅಂಥದ್ದು ಭಗವಂತನ ಮಹಿಮಾ. ಆಮೇಲೆ
ಪದ್ಮವನವನ್ನು ಬಿಟ್ಟು ಮುಂದೆ ಹೋಗಿದ್ದಾರೆ. ಅಲ್ಲಿ ಮಾವಿನ ಮರವನ್ನು ಕಂಡಿದ್ದಾರೆ. ಆ ಮಾವಿನ ಮರವನ್ನು ಕೇಳ್ತಾ ಇದ್ದಾರೆ. ಅಂದರೆ ಮರದ ಜೊತೆ ಮಾತಾಡಿದ್ರು, ಕಲ್ಲಿನ ಜೊತೆ ಮಾತಾಡಿದ್ರು ಅಂದರೆ ಒಳಗಿರುವ ದೇವತೆ ಅಥವಾ ಒಳಗಿರುವ ಜೀವ ಅಂತ ತಿಳ್ಕೊಳ್ಬೇಕು. ಹೇ ಚೂತ ಕೃಷ್ಣ ಪದವೀಂ ವದನ ಕೃಶಾನಂ, ಹೇ ನಾರಿಕೇಲ ಪನಸಾಮ್ರ ಪರಾನ್ಹಿಯೂಯಂ, ಪುಷ್ಣೀತ ಪುಷ್ಪ ಫಲವಲ್ಕಲ ಮೂಲಮತ್ರ ಛಾಯಾ ಸಮುಲ್ಲಸಿತ ಪಲ್ಲವ ಕೋಟರಾದ್ಯೈಹಿ. ಮಾವಿನ ವೃಕ್ಷದ ಮುಂದೆ ನಿಂತು ಹೆಣ್ಣು ಮಕ್ಕಳು ದೇವರಿಗಾಗಿ ಪ್ರಾರ್ಥನೆ ಮಾಡ್ತಾರೆ. ಅಂದರೆ ನೀವು ಎಲ್ಲಿ ಹೋಗಲಿ, ಎಲ್ಲಿ ಬರಲಿ, ಹೋದಲ್ಲಿ ಬಂದಲ್ಲಿ ನಿಂತಲ್ಲಿ ಕೂತಲ್ಲಿ ಬ್ರಹ್ಮನನ್ನೇ ಕುರಿತು ಜಿಜ್ಞಾಸ ಮಾಡ್ತಾ ಇರಬೇಕು. ಭಗವಂತನನ್ನು ಕುರಿತು ನಿರಂತರ ವಿಚಾರ ಮಾಡ್ತಾ ಇರಬೇಕಂತ. ಅದು ಬಹಳ ಮುಖ್ಯ. ಜಿಜ್ಞಾಸ ಕರ್ತವ್ಯ ಅಂತ, ಕರ್ತವ್ಯ. ಹೀಗಾಗಿ ಹೆಣ್ಣು ಮಕ್ಕಳು ಮಾವಿನ ಮರದ ಮುಂದೆ ನಿಂತು ಕೂಡ ಕೇಳ್ತಾ ಇದ್ದಾರೆ. ಕೇಳುವಾಗೆ ಹೇಳ್ತಾರೆ, ಕೃಷ್ಣನ ನೋಡು, ಕೃಷ್ಣನನ್ನು ಹುಡುಕ್ತಾ ಹುಡುಕ್ತಾ ಎಷ್ಟು ಕೃಶರಾಗಿ ಹೋಗಿದ್ದೇವೆ, ಎಷ್ಟು ಬಾಡಿ ಬಳಲಿದ್ದೇವೆ ನೋಡಿ. ಯಾರು ಜೀವನದಲ್ಲಿ ಬಾಡಿ ಬಳಲಿ ಬೆಂಡಾಗಿರ್ತಾರೋ ಅವರು ಭಗವಂತನನ್ನು ಹುಡುಕ್ತಾ ಇರ್ತಾರೆ. ನಾವು ಜೀವನದಲ್ಲಿ ಬಹಳ ಬಳಲಿರ್ತೀವಿ, ಕೃಶರಾಗಿರ್ತೀವಿ. ದೇವರನ್ನು ಹುಡುಕಿ ಕೃಶರಾಗಿರೋಲ್ಲ, ಬೇಡದ್ದನ್ನು ಹುಡುಕ್ತಾ ಹುಡುಕ್ತಾ ಕೃಶರಾಗಿರ್ತೀವಿ. ಹಿತ್ವಾತ್ಮಪಾತಂ ಗೃಹಮಂದಕೂಪಂ ವನಂಗತೋ ಯದ್ಹರಿಮಾಶ್ರಯೇತ ಸದಾ ಸಮುದ್ವಿಗ್ನದಿಯ. ಯಾವುದೋ ಒಂದು ವಸ್ತುವನ್ನು ಪಡಿಬೇಕು, ಇದನ್ನು ಹೊಂದಬೇಕು, ಅದನ್ನು ಗಳಿಸಬೇಕು ಅನ್ನೋದ್ರೊಳಗೇ ನಮ್ಮ ಜೀವನ ಪೂರ ಕಳ್ಕೊಂಡು ಬಿಡ್ತೀವಿ. ನಮ್ಮ ಮೈ, ಕೈ, ಮೈ, ಮಾತು, ಮನಸ್ಸು ಎಲ್ಲದರ ಶಕ್ತಿ ಕಳ್ಕೊಂಡು ಬಿಡ್ತೇವೆ. ಇವರು ಹೇಳ್ತಾರೆ, ಕೃಷ್ಣನ ಹುಡುಕ್ತಾ ಹುಡುಕ್ತಾ ಎಷ್ಟು ಕೃಶರಾಗಿದ್ದೇವೆ. ನಮಗೆ ಆ ಕೃಷ್ಣನ ದಾರಿಯನ್ನು ನೀವು ತಿಳಿಸ್ರಿ. ನೀವು ಎಂಥ ಒಳ್ಳೆಯ ಜನ, ನಿಮ್ಮ ಪುಷ್ಪ, ನಿಮ್ಮಲ್ಲಿ ಬಿಡುವ ಫಲ, ತೊಗಟೆ, ಬೇರು, ಎಲೆ ಮತ್ತು ನೆರಳು, ಮರಗಳಲ್ಲಿ ಕಾಣುವ ಚಿಗುರು, ಆ ಚಿಗುರು ನೋಡಿದ್ರೆ ಒಂಥರ ಮನಸ್ಸಿಗೆ ಆನಂದ ಆಗುತ್ತೆ. ಪೊಟರೆ, ಮರಗಳಲ್ಲಿ ದೊಡ್ಡ ದೊಡ್ಡ ಹಳೆ ಕಾಲದ ಮರಗಳಲ್ಲಿ ಪೊಟರೆ, ಆ ಪೊಟರೆಯಲ್ಲಿ ಎಷ್ಟೋ ಹಕ್ಕಿಗಳು ಎಷ್ಟೋ ತಲತಲಾಂತರದಿಂದ ವಾಸ ಮಾಡ್ತಾ ಇರುತ್ತೆ. ಕಥೆ ಏನು ಗೊತ್ತಾ, ಇದು ಭಾಗವತದಲ್ಲಿ ಒಂದು ಮಾತು ಬರುತ್ತೆ. ಮರಗಳ ಜೀವನ ಎಷ್ಟು ಸಾರ್ಥಕ ಜೀವನ. ಇಡೀ ಮರ ತನ್ನ ಜೀವನದ ಉದ್ದಕ್ಕೂ ಸ್ವಾರ್ಥ ಅನ್ನೋ ಶಬ್ದವೇ ಇಲ್ಲ. ಪರಭೃತಃ ಅಂತ ಭಾಗವತ ಹೇಳುತ್ತೆ ದ್ವಿತೀಯ ಸ್ಕಂದದಲ್ಲಿ. ಮರದಲ್ಲಿ ಇಷ್ಟು ಹಣ್ಣಿದೆ, ಯಾಕೆ ಇಷ್ಟು ಹಣ್ಣು ಮರದಲ್ಲಿದೆ ಅಂದರೆ ತನಗಾಗಿ ಅಲ್ಲಂತೆ, ಪರಭೃತಃ, ಇನ್ನೊಬ್ಬರಿಗಾಗಿ ಹಿಡ್ಕೊಂಡಿಟ್ಟಿದೆಯಂತೆ. ನಾವು ನಮ್ಮ ಜೀವನದಲ್ಲಿ ನಾವೇನು ಗಳಿಸಿದ್ರು ನಮಗಾಗಿ, ನಮ್ಮವರಿಗಾಗಿ. ಹರಿಯುವ ನೀರು, ವೃಕ್ಷದಲ್ಲಿ ಬಿಡುವ ಫಲ ಎಂದು ತನಗಾಗಿ ಅಂತ ಏನೂ ಇಟ್ಕೊಳ್ಳೋದೇ. ಅದರ ಪ್ರತಿ ಒಂದು ಕೂಡ ಇನ್ನೊಬ್ಬರ ಉಪಕಾರಕ್ಕೆ. ಅದರದ್ದು ಉಪಕಾರ ಎಷ್ಟು ಎತ್ತರದ ಉಪಕಾರ ನಿಮಗೆ ಹೇಳ್ತೇನೆ. ಆ ಮರದ ಬುಡವನ್ನೇ ಕಡಿಲಿಕ್ಕೆ ಬಂದವನಿಗೂ ಕೂಡ ಮರ ನೆರಳನ್ನು, ಹಣ್ಣನ್ನು ತಾನು ಕೊಡುತ್ತೆ. ಮರವನ್ನೇ ಕತ್ತರಿಸುವವ
ಅರ್ಧ ಕಟ್ ಮಾಡಿದುವಾಗ ಸುಸ್ತಾಯಿತು ಮಲಗೋಣ ಅಂತ ಅದೇ ಮರದ ಕೆಳಗೆ ಮಲಗಿದರೆ ಆ ಮರ ಸಿಟ್ಟಿಗೆದ್ದು ನನ್ನನ್ನು ಕಡಿತಾ ಇದ್ದಾನೆ, ಇವನ ಮೇಲೆ ಬಿದ್ದು ಬಿಡೋಣ ಅಂತ ಬೀಳಲ್ಲ. ಪರೋಪಕಾರಾಯ ಫಲಂತಿ ವೃಕ್ಷ, ವೃಕ್ಷಗಳು ತಮ್ಮ ಮೈ ತುಂಬ ಫಲವನ್ನು ತುಂಬಿ ನಿಂತಿರುತ್ತೆ. ಇಷ್ಟು ಹಣ್ಣು ಬಿಟ್ಟಿದೆ, ಒಂದು ನಂಗಿರಲಿ ಅಂತ ಇಟ್ಕೊಳ್ಳಲ್ಲ. ಅಂಥ ಇನ್ನೊಬ್ಬರ ಉಪಕಾರಕ್ಕಾಗಿಯೇ ಜೀವನವನ್ನು ನಡೆಸುವ ಸಾತ್ವಿಕ ಜೀವಗಳು ಮರ. ಅಂತಹ ಮರಗಳನ್ನು ಕೇಳ್ತಾ ಇದ್ದಾರೆ, ನೀವು ಯಾವಾಗಲೂ ಇನ್ನೊಬ್ಬರಿಗೆ ಉಪಕಾರ ಮಾಡೋದೇ ನಿಮ್ಮ ಜೀವನದ ಸ್ವಭಾವ. ಹಾಗಾಗಿ ನೀವು ನಮಗೆ ಉಪಕಾರ ಮಾಡಿರಿ, ಮತ್ತೇನು ಉಪಕಾರ ಬೇಡ, ಕೃಷ್ಣ ಎಲ್ಲಿದ್ದಾನೆ ಹೇಳಿಬಿಡಿ ಸಾಕು. ಹೇ ಚೂತ ಕೃಷ್ಣ ಪದವೀಂ ವದನ ಕೃಶಾನಾಂ, ಹೇ ನಾರಿಕೇಲ ಪನಸಾಮ್ಲ ಪರಾನ್ಹಿಯೂಯಂ, ಪುಷ್ಣೀತ ಪುಷ್ಪ ಫಲ ವಲ್ಕಲ ಮೂಲ ಪತ್ರ ಛಾಯಾ ಸಮುಲ್ಲಸಿತ ಪಲ್ಲವ ಕೋಟರಾದ್ಯೈ. ಎಲ್ಲ ಬಗೆಯಿಂದ ಮತ್ತೊಬ್ಬರಿಗೆ ಉಪಕಾರ ಮಾಡುವ ಸ್ವಭಾವವುಳ್ಳ ವೃಕ್ಷಗಳೇ, ಕೃಷ್ಣನನ್ನು ಹುಡುಕಿ ಹುಡುಕಿ ಹುಡುಕ್ತಾ ಜೀವನದಲ್ಲಿ ಇಷ್ಟು ಬಳಲಿದ ನಮಗೆ ಕೃಷ್ಣನ ದಾರಿ ತೋರಿಸಿ ಉಪಕಾರ ಮಾಡಿರಿ. ನಾವು ಕೂಡ ನಮ್ಮ ಜೀವನದಲ್ಲಿ ಸ್ವಾಭಾವಿಕವಾಗಿ ಉಪಕಾರ ಮಾಡುವವರು ಯಾರು ಅಂತ ಹುಡುಕಿ ತಿಳಿದು ಅವರನ್ನು ಕೇಳ್ಕೊಳ್ಬೇಕು. ನೋಡಿ, ನಮ್ಮ ಜೀವನದಲ್ಲಿ ನಮ್ಗೆ ಉಪಕಾರ ಮಾಡಲಿಕ್ಕೆ ಅಂತಲೇ ದೇವತೆಗಳು ನಮ್ಮೊಳಗಿದ್ದಾರೆ. ತತ್ವಾಭಿಮಾನಿ ದೇವತೆಗಳು ಕಣ್ಣೊಳಗೆ, ಕೈಯೊಳಗೆ, ಕಾಲೊಳಗೆ. ಅವ್ರನ್ನ ಕೇಳ್ಕೊಳ್ಬೇಕು. ನಿಮಗೆ ಇನ್ನೊಬ್ರಿಗೆ ಉಪಕಾರ ಮಾಡೋದೇ ನಿಮ್ಮ ಸ್ವಭಾವ. ಆದ್ದರಿಂದ ನಮಗೆ ದೇವರ ದಾರಿಯನ್ನು ತೋರಿಸಿ ಉಪಕಾರ ಮಾಡಿ ಅಂತ ಕೇಳ್ಕೊಳ್ಬೇಕಂತೆ. ನಮೋಸ್ತು ತಾತ್ವಿಕಾ ದೇವಾ. ಬೆಳಗಾಗೆದ್ದು ಭಗವಂತನ ಭಕ್ತರಲ್ಲಿ, ಹರಿಗುರುಗಳಲ್ಲಿ, ಹಿರಿಯರಲ್ಲಿ ಈ ರೀತಿ ನಾವು ಪ್ರಾರ್ಥನೆ ಮಾಡಿಕೊಂಡು ನಮಗೆ ಆ ಭಗವಂತನ ಮಾರ್ಗವನ್ನು ತೋರಿಸಿ ಅಂತ ಕೇಳ್ಕೊಳ್ಬೇಕು. ಆದರೆ ಅವು ಯಾವ ಮರಗಳು ಮಾತಾಡಲ್ಲ. ಏನು ಮಾಡದೇ ಇದ್ದವರೇ ಮಾತು ಜಾಸ್ತಿ. ಸಮಾಜದಲ್ಲಿ ತುಂಬ 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 ಸಮಾಜಮುಖಿಯಾಗಿ ಸೇವೆ ಮಾಡುವ ಜನರಿಗೆ ಅವರಿಗೆ ಮಾತಾಡಲಿಕ್ಕೆ ಪುರ್ಸೊತ್ತಿಲ್ಲ. ಆ ಮಾತು ಆಡುವ ಸಮಯದಲ್ಲಿಯೂ ಕೂಡ ನಮ್ಮಿಂದ ಯಾರಿಗಾದರೂ ಏನಾದರೂ ಉಪಕಾರ ಆದೀತ ಅಂತ ಆ ನಿಟ್ಟಿನಲ್ಲಿ ಅವರಿರ್ತಾರೆ. ಕೆಲವರು ಒಂದು ಮಾಡಲ್ಲ, ಬರೀ ಮಾತು ಮಾತು ಮಾತು. ಆದರೆ ಈ ಮರಗಳು ಬರೀ ಉಪಕಾರ ಮಾಡುವು, ಮಾತಾಡೋ ಮಾತೇ ಇಲ್ಲ. ಯಾವಾಗ ಕೃಷ್ಣನ ಮಾರ್ಗವನ್ನು ತೋರಿಸೋಲ್ಲ ಆಗ ಆ ಹೆಣ್ಣು ಮಕ್ಕಳಿಗೆ ಭಾರಿ ಸಿಟ್ಟು. ನೀವು ಏನು ಉಪಕಾರ ಮಾಡಿ ಏನು ಪ್ರಯೋಜನ? ಕೆಲವರು ಬೇಕಾದ ಮಾಡ್ತಾರೆ, ಪ್ರಯೋಜನ ಇಲ್ಲ, ಅದು ಕ್ರಮ ಇಲ್ಲ. ಆದ್ದರಿಂದ ನೀವು ಬೇಕಾದ ಉಪಕಾರ ಮಾಡಿರ್ಬೋದು. ಸಜ್ಜನರಿಗೆ ಭಗವಂತನ ಮಾರ್ಗವನ್ನು ತೋರಿಸಿದಾಗ ಎಷ್ಟು ದೊಡ್ಡ ಉಪಕಾರವೋ ಅಷ್ಟು ದೊಡ್ಡ ಉಪಕಾರ ನೀವು ಮಾಡ್ತಾ ಇಲ್ಲ ಅಂಥೇಳಿ ಇದುವರೆಗೆ ಆ ಹೆಣ್ಣು ಮಕ್ಕಳಿಗೆ ಆ ಮರಗಳ ಒಳಗಿನ ಪರೋಪಕಾರದ ಗುಣ ಕಂಡರೆ ಅದೇ ಮರಗಳನ್ನು ನೋಡಿ ಈಗ ದೋಷ ಕಾಣ್ತಾ ಇದೆ. ಹಾಗೆ ನಮಗೆ ಬೇಕಾದವರಾದರೆ ಬರೀ ಗುಣ ಕಾಣುತ್ತೆ, ಬೇಡದೇ ಇರೋರಾಗ್ಬಿಟ್ರೆ ಬರೀ ಅವ್ರ ದೋಷಗಳನ್ನೇ ನೋಡ್ತಾ ಇರ್ತೀವಿ. ಒಂದೇ ವ್ಯಕ್ತಿ ನಮಗೆ ಬೇಕಾದಾಗ ಭಾರಿ ಒಳ್ಳೆಯವ, ಅವನು ಬೇಡ ಆದಾಗ ಇಲ್ಲ ಬಲ್ಲದ ದೋಷವನ್ನೆಲ್ಲ ಹೇಳಿ, ಅದು ಸಾಮಾನ್ಯ ಒಂದು ಮನುಷ್ಯರ ಸ್ವಭಾವ.
ಆ ನಿಟ್ಟಿನಲ್ಲಿ ಹೆಣ್ಣು ಮಕ್ಕಳು ಅಲ್ಲಿರುವಂತಹ ಹುಣಸೆ ಮರ, ತೆಂಗಿನ ಮರ, ಹಲಸಿನ ಮರ ಇದರ ದೋಷವನ್ನು ಹೇಳ್ತಾ ಇದ್ದ. ಏನು ದೋಷ? ಅದು ಸಹಜವಾದದ್ದೇ, ಅದನ್ನು ಹೇಳ್ತಾರೆ. ತಿಂತ್ರಿಣ್ಯಾಸ್ವಯತ ಫಲಾನ್ಯಪಿ ಸದಾ ವಕ್ತ್ರಾಣಿ ತೇ ಪ್ರಾಣಿನಾಂ ಸಾತ್ವಂ ತಾಡನ ಕರ್ಮ ಸುಪಕುರುಷೇ ಕಿಂ ನಾರಿಕೆಲೇನ ನಃ ಮಸ್ತೆ ಯಪ್ಪಲಮಬ್ರಚುಂಬಿನಿ ನರ ಲಭ್ಯೇ ತ್ವಚ ಪಕ್ಷಿಣ ಪ್ರಗ್ರಾಕ್ಯಂ ದದ್ವನೀನ ಮೃತಿದಂ ಶಸ್ತ್ರೇಣ ಸಾಧ್ಯಂ ಬಲಾತ್. ಒಬ್ಳು ಯಾರೋ ಅಂತಾಳೆ, ಅಲ್ವೇ ನೀವು ಹೋಗಿ ಹೋಗಿ ಈ ಹುಣಸೆ ಮರನ ಕೇಳ್ತಾ ಇದೆಯಲ್ಲ, ದೇವರನ್ನು ತೋರಿಸು ತೋರಿಸು ತೋರಿಸು, ಅವನ ಮೂತಿ ನೋಡು ಹೇಗಿದ್ದಾನೆ, ಅದು ಹುಣಸೆ ಹಣ್ಣು ಹೇಗಿರುತ್ತೆ ಹೇಳಿ, ಸೊಟ್ಟ ಸೊಟ್ಟ ಸೊಟ್ಟ. ಇವನ್ ರೂಟೇ ಹೀಗೆ ರಾಂಗ್ 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 ರೂಟ್ ಇದೆ. ಇವನೇನು ರಂಗನ್ ರೂಟ್ ತೋರಿಸ್ತಾನೆ. ಯಾವಾಗಲೂ ವಕ್ರ ಇದು. ತಿಂತ್ರಿಣ್ಯಾಸ್ವಯತ ಫಲಾನಿ ಸದಾ ವಕ್ತ್ರಾಣಿ ತೇ ಪ್ರಾಣಿನಾಂ. ಹುಣಸೆಕಾಯಿ ಸಾಮಾನ್ಯ ಸ್ಟ್ರೈಟ್ ಬೆಳೆಯಲ್ಲ, ಅದು ಬೆಳೀತಾ ಬೆಳೀತಾ ಡೊಂಕು 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 ಡೊಂಕಾಗುತ್ತೆ. ಕೆಲವರು ಮಾತಾಡುವಾಗ ಹೇಳ್ತಾರೆ, ಅವನು ನೆಟ್ಗಿಲ್ಲ ಅಂದ್ಬಿಡ್ತಾರೆ. ಅವನ್ನ ನಂಬೇಡಿ, ಅವನು ನೆಟ್ಗಿಲ್ಲ ಅಂದರೆ ಸೊಟ್ಟಗಿದ್ದಾನೆ. ಯಾರಿರೋದು ಹುಣಸೆ ಮರ ಇದೆ, ಆ ಹುಣಸೆ ಅದು ಸೊಟ್ಟು ಸೊಟ್ಟು ಸೊಟ್ಟ. ಇವನ್ನೆಲ್ಲ ನಂಬಾರ್ದು. ಆಮೇಲೆ ಈ ಹುಣಸೆ ಮರದ್ದು ಏನು ದೋಷ ಗೊತ್ತಾ? ನೋಡಿ, ಆ ಹೆಣ್ಣುಮಕ್ಳಿಗೆ ಮಾತ್ರ ಗೊತ್ತಾಗತ್ತದು. ಸಾತ್ವಂ ನೀನು, ತ್ವಂ ನೀನು, ತಾಡನ ಕರ್ಮ ಮಕ್ಕಳಿಗೆ ಹೊಡಿಲಿಕ್ಕೆ ಯೂಸ್ ಆಗೋಳು. ಈ ಹುಣಸೆ ಚಡಿ ಏಟು ಅಂತ, ಹುಣಸೆದೊಂದು ಸಣ್ಣದು ಕಡ್ಡಿಗೆ ಒಂದು ಹೊಡೆದ್ರೆ ಭಾರಿ ಏಟು ಬೀಳುತ್ತೆ. ಹಿಂದಿನ ಕಾಲದಲ್ಲಿ ಮೇಸ್ಟ್ರುಗಳು ಅದೇ ಇಟ್ಕೊಂಡು ಸುಮ್ಮನೆ ಹಿಂಗೆ ಕೈ ತೋರಿಸೋರು. ಒಂದೇಟು ಹೊಡೆದ್ರೆ ಇಡೀ 24 hour ನೆನ್ಪಿಟ್ಕೊಳ್ಬೇಕು. ಅದು ಹುಣಸೆ ಚಳಪೆ ಅಂತ, ಅದು ಒಂದೇಟು ಹಾಕಿದ್ರೆ ಸಾಕು. ಇನ್ನೊಬ್ಬರಿಗೆ ನೋವು ಮಾಡೋದ್ರೊಳಗೆ ನಂಬರ್ 1 ನೀನು ಅಂತ. ಸಾತ್ವಂ ತಾಡನ ಕರ್ಮ ಸೂಪಕುರುಷೇ ಕಿಂ ನಾರಿಕೆಲೇನ. ಇನ್ನೊಬ್ಬಳಂತಾಳೆ, ಈ ತೆಂಗಿನಕಾಯಿ ಏನಿದೆ ಎಳ್ನೀರು, ಹೋಗಿ ಅದನ್ನು ಕೇಳ್ತೀಯಲ್ಲ, ಅಲ್ಲ ಏನು ಪ್ರಾಬ್ಲಮ್? ಅದು ಕೈಗೆ ಸಿಗಲ್ಲ, ಭಾರಿ ಮೇಲೆ ಹೋಗಲಿ, ಏಣಿ ಗಿಣಿ ಹಾಕ್ಕೊಂಡ್ರೂ ಸಿಗಲ್ಲ. ತುಂಬ ಕೆಲವರು ಅಂತ, ನೀವು ಭಾಳ ಮೇಲೆ ಹೋಗ್ಬಿಟ್ರೆ ನಮ್ಮ ಕೈಗೆ ಸಿಗಲ್ಲ ಅಂತಾರೆ. ಆ ಮೇಲೆ ಹೋಗೋದು ಭಾರಿ ದೋಷ. ತೆಂಗಿನಕಾಯಿ ತುಂಬ ಮೇಲಿರುತ್ತೆ. ಅಬ್ರಚುಂಬನಿ, ನೀನು ಯಾವಾಗಲೂ ಮೇಲಿರೋಳು. ಮತ್ತು ಈ ತೆಂಗಿನಕಾಯಿದು ಏನು ಒಂದು ಮಹಿಮಾ ಅಂದರೆ, ಗಗನಚುಂಬಿಯಾದ ಫಲ ಇದು. ತೊಗಟೆಯಿಂದ ಅದು ಏನಿದೆ ಫಲ, ಯಾವ ಹಕ್ಕಿ ಬಂದು ಕುಕ್ಕಿ ಕುಕ್ಕಿ ಕೊಕ್ಕು ಕೆಟ್ಟದು ಮಾಡ್ಕೋಬೇಕು, ಆ ಫಲದ ರಸವನ್ನು ಆಸ್ವಾದನೆ ಮಾಡಲಿಕ್ಕೆ ಆಗಲ್ಲ. ಅಂಥವಳು ನೀನು. ತುಂಬ ಕಟು ಹೃದಯ ನಿಂದು. ಅಷ್ಟೇ ಅಲ್ಲ, ಏನಾದರೂ ಅಪ್ಪಿ ತಪ್ಪಿ ಬೀದಿಲಿ ಹೋಗೋರು ಹಾದಿಲಿ ಹೋಗೋರು ತಲೆ ಮೇಲೇನಾದರೂ ನಿನ್ನ ಕೃಪಾ ಕಟಾಕ್ಷ ಆಯಿತು ಅಂತ ತಿಳ್ಕೊ, ಮುಗೀತವನ ಕಥೆ ಅಲ್ವಾ. ಮೇಲಿಂದ ಎಳ್ನೀರು ಏನಾದ್ರು ತಲೆ ಮೇಲೆ ಒಂದು ಬಿದ್ದರೆ ಸಾಮಾನ್ಯ ಬೀಳಲ್ಲ, ಬಿದ್ದರೆ ಇಂದಿರಾರಮಣ ಗೋವಿಂದ ಗೋವಿಂದ. ಆದ್ದರಿಂದ ಈ ತೆಂಗಿನ ಮರ ಪ್ರಯೋಜನ ಇಲ್ಲ. ಅದು ಮನುಷ್ಯರಿಗೆ ಎಟಕದ ಗಗನ ಚುಂಬಿಯಾದ ತುಟ್ಟ ತುದಿಯಲ್ಲಿ ಫಲ ಇರುವಂಥದ್ದು. ಆ ಫಲದ ಮೇಲೆ ತುಂಬ ತೊಗಟೆ. ಪಕ್ಷಿಗಳಿಗೆ ಸಾಮಾನ್ಯ ಅದರದ್ದು ರಸ ಆಸ್ವಾದನೆ ಆಗೋದು. ಕೆಲವು ಸತಿ ಮಠ ಛತ್ರಕ್ಕೆ ಫಲ ಸಮರ್ಪಣೆ ಮಾಡಿ ಅಂತ ಕಾಯಿ ತಂದು ಕೊಡ್ತಾರೆ. ಕಾಯಿಯೊಳಗಿರೋ ಜುಂಗು ತೆಗೆಯೋದ್ರೊಳಗೆ ಬೆಳಗಾಗ್ಬಿಟ್ಟಿರುತ್ತೆ.
ಅವನಿಗೆ ಯಾಕಾರು ಇವ್ರು ಕಾಯಿ ತಂದರು. ಆ ತರೋರ ಮನೇಲಿ ಕಾಯಿ ಹೊಡೆಯೋರು ಯಾರೂ ಇರಲ್ಲ, ಅವ್ರಿಗೆ ಚಟ್ನಿ ಆಗಬೇಕು. ಹೆಂಗಸರು ಹೊಡಿಬಾರ್ದು ಅಂತ ಯಾರೋ ಹೇಳಿರ್ತಾರೆ. ಅದಕ್ಕೆ ಪಕ್ಕದಲ್ಲೇ ಮಠ ಇರುತ್ತೆ, ಆಚಾರ್ಗೂ ಕೆಲಸ ಇರಲ್ಲ, ಕಾಯಿ ಹೊಡೆದ್ರೆ ನಮಗೆ ಕೊಡ್ತಾರೆ. ಹೀಗಾಗಿ ಆ ಕಾಯಿ ತರ್ತಾರೆ. ಅದು ಮೈಮೇಲೆ ಭಾರೀ ಜುಂಗು. ಅದನ್ನು ತೆಗೆದು ಎಲ್ಲ ಮಾಡಿ ಒಡೆದು ಕೊಡೋಟ್ರೊಳಗೆ ಆಚಾರ್ಗೆ ಸಾಕು. ಇಂಥದ್ದು ಕಾಯಿ ಮಹಿಮ. ಇದ್ರ ಮೇಲೆ ಯಾರು ತಲೆ ಮೇಲೆ ಬಿದ್ದರಂತೂ ಮುಗದೇ ಹೋಯ್ತು, ಅವರು ಪ್ರಾಣವನ್ನೇ ತೆಗೆದುಬಿಡುತ್ತೆ. ಅದರಿಂದ ಈ ಪ್ರಯೋಜನ ಇಲ್ಲ. ಹುಣಸೆ ಮರ ವಕ್ರದ ಹಣ್ಣು, ವಕ್ರ ಸ್ವಭಾವದವರು ಇನ್ನೊಬ್ಬರಿಗೆ ಉಪಕಾರ ಮಾಡ ಬುದ್ಧಿಯವರಲ್ಲ. ಆಮೇಲೆ ಈ ಹುಣಸೆ ಮರದ ಕಡ್ಡಿ ಅಥವಾ ಹುಣಸೆ ಬೀಜ ಇನ್ನೊಬ್ಬರಿಗೆ ಹಿಂಸೆ ಮಾಡಲಿಕ್ಕೆ ಲಾಯಕ್ಕಾದದ್ದೇ ವಿನ ಇನ್ನೊಬ್ಬರಿಗೆ ಉಪಕಾರ ಅಂತೂ ಆಗೋಲ್ಲ. ಇನ್ನು ತೆಂಗು ಸಾಮಾನ್ಯ ಕೈಗೆ ಸಿಗೋ ಫಲವೇ ಅಲ್ಲ, ಮತ್ತು ದಪ್ಪ ಚರ್ಮ, ಹೀಗಾಗಿ ಪಕ್ಷಿಗಳು ಅದರ ತಂಟೆಗೆ ಬರೋಲ್ಲ. ಇನ್ನೊಬ್ಬರ ತಲೆ ಮೇಲೆ ಬಿದ್ದರೆ ಅಪಾಯ ಕಟ್ಟಿಟ್ಟ ಬುತ್ತಿ. ಇನ್ನೊಬ್ಬರಿಗೆ ಅಪಕಾರ ಮಾಡುವ ಹುಣಸೆ, ಈ ತೆಂಗು, ಇದರಿಂದ ನಮಗೇನು ಪ್ರಯೋಜನ? ಆದ್ದರಿಂದ ನಾವು ಬೇಡಿದರೂ ಕೂಡ ಇದು ಉಪಕಾರ ಮಾಡುವ ಬುದ್ಧಿ ಇಲ್ಲ. ಅದನ್ನು ನೋಡಿದ್ರೆ ಗೊತ್ತಾಗುತ್ತೆ, ಒಂದು ಡೊಂಕಿದೆ, ಇನ್ನೊಂದು ಕೈಗೆ ಸಿಗಲ್ಲ. ಇಂಥವ್ರು ನಮಗೇನು ಉಪಕಾರ ಮಾಡ್ತಾರೆ? ಆದ್ದರಿಂದ ಇವರನ್ನು ಕೇಳುವ ಬದಲು ನಾವು ಮುಂದೆ ಹೋಗೋದೇ ಒಳ್ಳೆಯದು ಅಂತ ಆ ಹಲಸಿನ ಮರ ಒಂದಿತ್ತು, ಅದನ್ನು ಬೈಲಿಕ್ಕೆ ಶುರು ಮಾಡಿದ್ರು. ಆ ಗೋಪಿಕಾ ಸ್ತ್ರೀಯರು ಹಲಸಿನ ಮರಕ್ಕೆ ಶಾಪ. ಯಪ್ಪಕ್ವಂ ಫಲ ಸಂಹಿತಂ ಭುವಿಗತೈ ಅಗ್ನೇಯಮಾವೇಷ್ಟಿತಂ ದತ್ತೇ ದುರ್ಜರ ಕಂಟಕೈ ಸಪನಸಃ ಪ್ರಾಕ್ ಕಾಕಭೋಗ್ಯೋದ್ರುಮಂ ಚೂತೋಯಂ ಫಲಪುಷ್ಪತೋಷಿತಕಗಃ ಸೋಪಂತಗಾನಾಂ ನೃಣಾಂ ಪಕ್ವಾನಿ ಪ್ರದಿಶಂ ಸಚಾಪಿ ಮನಸ ಸ್ತೋಷಾಯ ನ ಸ್ಯಾತ್ ಸಖೀ. ಈ ಹಲಸಿನ ಹಣ್ಣು ಒಂಥರ ವಿಚಿತ್ರ ವೃಕ್ಷ. ಅದು ಏನಂದರೆ, ಬೇರೆ ನೋಡಿ, ಮಾವು ಗಿಡದಲ್ಲಿ ನೋಡುವಾಗಲೇ ಹಣ್ಣು ಆಗಿದೆಯೋ ಇಲ್ವೋ ಗೊತ್ತಾಗುತ್ತೆ. ಹೇಗೆ? ಕಾಯಾದಾಗ ಹಸಿರು, ಆಮೇಲೆ ಬರ್ತಾ ಬರ್ತಾ ಕಲರಲ್ಲಿ ಮಾರ್ಪಾಡಾಗ್ತಾ ಬರುತ್ತೆ. ಒಳ್ಳೆ ಪಕ್ವ ಆದಾಗ ಬಂಗಾರದ ಬಣ್ಣ ಬರುತ್ತೆ, ತುಂಬ ಗೊತ್ತಾಗ್ಬಿಡುತ್ತೆ ಒಳ್ಳೆ ಪಕ್ವ ಆಗಿದೆ ಅಂತ. ಆದರೆ ಹಲಸಿನ ಹಣ್ಣು ಏನು ಗೊತ್ತಾಗಲ್ಲ. ಅದು ಶುರುವಾದಾಗ ಹಿಡ್ದಪ್ಪ ಸೇಮ್ ಕಲರ್, ಪೂರ ಹಣ್ಣಾಯಿತು ಸೇಮ್ ಕಲರ್, ಗೊತ್ತೇ ಆಗಲ್ಲ. ಆದ್ದರಿಂದ ಇವನ್ನೆಲ್ಲ ಕೆಲವರು ಅಂತಾರೆ, ಅವ್ರಿಗೆ ಗೊತ್ತೇ ಆಗಲ್ಲ ರೀ ಅಂತಾರೆ. ಅವರು ಹೇಗೆ ಅಂತ ತಿಳ್ಕೊಳ್ಳೋಕ್ಕೆ ಆಗಲ್ಲ. ಹಾಗಾಗಿ ಭೂಮಿಯಲ್ಲಿ ಜನರಿಗೆ ಗೊತ್ತೇ ಆಗದೇ ಇರುವಂಥದ್ದು ಈ ಹಲಸು. ಮತ್ತು ಇನ್ನೊಂದು ಏನಂದರೆ, ಹೋಗಲಿ ಹಣ್ಣಾಗಿದೆಯೋ ಮಾವಂದು ಬಾಳೆಹಣ್ಣೆಲ್ಲ ನಾವೇನು ಮಾಡ್ತೀವಿ, ಒಮ್ಮೆ ಕಣ್ಣಿಗೆ ಗೊತ್ತಾಗದೇ ಇದ್ದರೂ ಹಣ್ಣನ್ನು ಮುಟ್ಟಿ ನೋಡ್ತೀವಿ. ಮೆತ್ತಗಿದ್ದರೆ ಇದು ಚೆನ್ನಾಗಿ ಪಕ್ವಾಗಿದೆ ಅಪ್ಪ, ಇದೊಂದು ಕೆಜಿ ಕೊಡು ಅಂತೀವಿ. ಹಲಸಿನಣ್ಣ ಜೋರಾಗಿ ಮುಟ್ಟಿದ್ರೆ ಮೈ ಚುಚ್ಕೊಳ್ಳುತ್ತೆ, ಅದು ಮುಟ್ಟಿಗಿಟ್ಟಿ ಹೇಳಕ್ಕೆ ಬರೋದೇ ಇಲ್ಲ. ಗಟ್ಟಿ ಮುಳ್ಳು ಮುಚ್ಚಿಕೊಂಡು ಹೋಗ್ಬಿಟ್ಟಿರುತ್ತೆ. ಅದನ್ನು ತಿಳ್ಕೊಳ್ಬೇಕಂದ್ರೆ ಅದನ್ನು ವಾಸನೆಯೇ ನೋಡಬೇಕು. ನಮಗೆಲ್ಲ ಕೆಲವು ಸತಿ ದೊಡ್ಡವರು ಹಾಸ್ಯ ಮಾಡುವಾಗ ಹಲಸಿನ ಹಣ್ಣಾಗಿದೆಯಾ ನೋಡು ಅಂತ ಮೂಸ್ದಾಗ ಸುಮ್ಮನೆ ತಲೆಗೊಮ್ಮೆ ಹಿಂಗೆ ಹೊಡೆದ್ರೆ ಸಾಕು, ಮೂಗೆಲ್ಲ ಮುಳ್ಳು ಚುಚ್ಕೋಬೇಕು. ಹಲಸಿನ ಹಣ್ಣು ವಾಸನೆ ನೋಡು ಭಾರಿ ಕಷ್ಟ, ತಿಳಿಯೋದು ಇನ್ನೂ ಕಷ್ಟ. ಇನ್ನೊಂದೇನು ವಿಚಿತ್ರ ಅಂದರೆ, ಹಲಸಿನ ಹಣ್ಣು ವಿಚಿತ್ರ. ಆ ಹಣ್ಣು ಪಕ್ವ ಆಗಲೇಬೇಕಂತಿಲ್ಲ. ಕೆಲವು ಸತಿ ಹಣ್ಣು ಆಗತ್ತೆ, ಪಕ್ವ ಆಗತ್ತೆ, ಕೆಲವು ಸತಿ ಪಕ್ವ ಆಗಲ್ಲ. ಹಣ್ಣು ಯಾವ ಪಕ್ವ ಆಗೋಲ್ಲ, ಅದು ಕಾಗೆ ತಿನ್ನಲಿಕ್ಕೆ ಯೋಗ್ಯ ಆಗುತ್ತೆ, ಮನುಷ್ಯರಿಗೆ ಯೋಗ್ಯ ಅಲ್ಲ. ಇವರು ಶಾಪ ಕೊಟ್ಟ ಹಾಗೆ, ನೀನು ಮನುಷ್ಯರಿಗೆ ಯೋಗ್ಯಳಲ್ಲ,
ಕಾಕಭೋಗ್ಯೋ ಪ್ರಾಕ್ ಕಾಕಭೋಗ್ಯ, ನಿನ್ನ ಹಣ್ಣನ್ನು ಮೊದಲು ಕಾಗೆ ತಿನ್ನಲಿ ಅಂತ. ಈ ಸುಮ್ಮನೆ ಕೆಲವರು ಅವನ ಪಿಡ್ಡ ಅದೇನೋ ನಾಯಿ ತಿನ್ನಲಿ ಅಂತ ಹಿಂಗೆಲ್ಲ ಅಂತಾರಲ್ಲ, ಸಿಟ್ಟಿಗೆದ್ದಂತಾರಲ್ಲ. ಹಾಗೆ ಇವರು ಕೃಷ್ಣನ್ ತೋರಿಸ್ಲಿಲ್ಲ ಅನ್ನೋ ಸಿಟ್ಟಿಗೆ ನಿನ್ನ ಕಾಗೆ ತಿನ್ನಲಿ, ನಿನ್ನನ್ನು ಕಾಗೆ ತಿನ್ನಲಿಕ್ಕೆ ಲಾಯಕ್ಕಾದವಳು ನೀನು. ಇನ್ನೊಬ್ಳು ಹೇಳ್ತಾಳೆ, ಈ ಮಾವಿನ ಹಣ್ಣಿದೆಯಲ್ಲ ಇದು ಕೇವಲ ಪಕ್ಷಿಗಳಿಗೆ ಮಾತ್ರ ಮುದವನ್ನು ಕೊಡುವಂಥದ್ದು. ಏನಂದರೆ ಮಾವು ಚಿಗುರು ಬಂದಾಗ ಆ ಚಿಗುರನ್ನು ತಿಂದು ಕೋಗಿಲೆ ಅವು ಕಂಠ ಸರಿ ಮಾಡ್ಕೊಂಡು ಭಾರಿ ಪ್ರೋಗ್ರಾಮ್ ಕೊಡುತ್ತೆ. ಅದನ್ನು ನೋಡ್ಕೊಂಡು ಯಾರು ಸಂಗೀತಗಾರರು ನಾವೊಂದಷ್ಟು ಚಿಗುರು ತಿಂತೀವಿ ಅಂದರೆ ಅವ್ರ ಕಂಠಕ್ಕೆ ಅದೇನು ಟ್ರೈನಿಂಗ್ ಆಗಲ್ಲ. ಗಿಣಿ ಅದು ಚೆನ್ನಾಗಿ ಮಾತಾಡಬೇಕು ಅಂಥೇಳಿ ಗಿಣಿಗೆ ಆಹಾರ ಸಣ್ಣ ಸಣ್ಣ ಮೆಣಸಿನ್ಕಾಯಿ. ನಮಗೂ ಒಳ್ಳೆ ಚಂದ್ರ ಒಳ್ಳೆ ಮಾತು ಬರುತ್ತೆ ಅಂತ ಮೆಣಸಿನ್ಕಾಯಿ ಗಿಣಸಿನ್ಕಾಯಿ ತಿಂದರೂ ಇಂದಿರಾರಮಣ ಗೋವಿಂದ ಅಲ್ವಾ. ಹಾಗಾಗಿ ಈ ಮಾವು ತನ್ನ ಹಣ್ಣಿನಿಂದ ತನ್ನ ಚಿಗುರಿನಿಂದ ಪಕ್ಷಿಗಳಿಗೆ ಮಾತ್ರ ಇದು ಉಪಕಾರ ಮಾಡುವಂಥದ್ದು, ಮನುಷ್ಯರಿಗೇನು ಇದ್ರದ್ದು ಉಪಕಾರ ಇಲ್ಲ ಅಂತ ಹೇಳ್ತಾ ಇರುವಾಗ ಇನ್ನೊಬ್ಳಂತಾಳೆ, ಕಂದರ್ಪ ಮಂತ್ರಿಣಿ ಸಮೀಷಿ ಯಸ್ಸರಾಗ ತತ್ಪಕ್ಷಪಾತಿ ಪಿಕಗಾಯಕ ಹರ್ಷಹೇತು ತದ್ಬಂದಿನಃ ಶುಕಚಯಸ್ಯ ಸಕಾತದೀಯ ಬಾಣೌಗ ಜನ್ಮಧರಣಿ ಸಹಿಚೂತಯೇವ. ಮಾವು ವಸಂತ ಕಾಲದಲ್ಲಿ ಬಹಳ ಚಿಗುರಿ ನೋಡುವವರ ಕಣ್ಣಿಗೆ ಆಕರ್ಷಣವನ್ನು ಉಂಟು ಮಾಡುವಂಥದ್ದು. ಆಗ ಆ ಚಿಗುರನ್ನು ತಿಂದು ಕೋಗಿಲೆ ತಾನು ಹರ್ಷದಿಂದ ಗಾಯನ ಮಾಡುತ್ತೆ. ಗಿಣಿಗಳು ಹಿಂಡು ಹಿಂಡಾಗಿ ಬಂದು ಆಲಾಪನೆ ಮಾಡ್ತಕ್ಕಂಥದ್ದು. ಆ ಮಾವಿನ ಹೂವಂತೂ ಮನ್ಮಥನ ಬಾಣ ಇದ್ದ ಹಾಗೆ, ಕಾಮಪುರುಷರಿಗೆ ಅತಿ ಆಪ್ತನಾದ ಗೆಳೆಯನಾದ ಈ ಚೂತ, ಈ ಮಾವು ನಮಗೆ ಕೃಷ್ಣನನ್ನು ತೋರಿಸೋದೇ ಇಲ್ಲ, ಇದನ್ನು ಕೇಳಿ ಏನು ಪ್ರಯೋಜನ ಅಂಥೇಳಿ ಒಬ್ಳಂತ ಇದ್ದಾಳೆ. ಇನ್ನೊಬ್ಬಳು ಆ ಕಾಡಿನಲ್ಲಿ ಒಂದು ಬಳ್ಳಿಯನ್ನು ನೋಡಿದ್ಲಂತೆ, ಮರಕ್ಕೆ ಹಬ್ಬಿಕೊಂಡು ಹೋದ ಬಳ್ಳಿ, ಅದಕ್ಕೆ ಮಾಧವಿ ಅಂತ ಕರೀತಾರೆ. ಆ ಬಳ್ಳಿ ಮರವನ್ನು ಹೇಗೆ ಹಬ್ಬಿಕೊಂಡು ಹೋಗಿದೆ ಅದನ್ನು ನೋಡಿ ಒಬ್ಬಳು ಕೇಳ್ತಾ ಇದ್ದಾಳೆ, ಹೇ ಮಾಧವಿ ಪ್ರಾಂತ ನಿಗೂಢವಲ್ಲಿ ಶ್ರೀಮಾನಿನಿ ಮಾನದ ಆದಿಶೇಷ ದೇಹಿತ್ವದೀಯಾಂ ಸ್ಥಿತಿಮೇವ ನೋಚೇತ್ ನಾಮ್ನಾಪಿ ಯತ್ರಾಸ್ತಿ ಮಾಧವೀತ್ವಂ. ನೀನು ಸಮೀಪದಲ್ಲಿರುವ ಬಳ್ಳಿ ಹಬ್ಬಿಕೊಂಡಿದ್ದೀಯಾ, ನಮಗೆ ಕೃಷ್ಣನನ್ನು ತೋರಿಸು, ಲಕ್ಷ್ಮೀದೇವಿಗೆ ಸಂತೋಷವನ್ನು ಉಂಟು ಮಾಡುವ ಕೃಷ್ಣನನ್ನು ತೋರಿಸು. ಇದೇನು ಲಕ್ಷ್ಮೀದೇವಿಗೆ ನೋಡಿ, ಲಕ್ಷ್ಮೀ ನಮಗೆಲ್ಲ ಸಂತೋಷ, ಲಕ್ಷ್ಮೀ ಬಂದರೆ ಸಂಪತ್ತು ಬಂದರೆ ನಮಗೆಲ್ಲ ಸಂತೋಷ. ಆದರೆ ಲಕ್ಷ್ಮಿಗೆ ಯಾರಿಂದ ಸಂತೋಷ? ಲಕ್ಷ್ಮಿಗೂ ಸಂತೋಷವನ್ನು ಉಂಟು ಮಾಡುವವ ಆ ಕೃಷ್ಣ, ಅವನನ್ನು ನಮಗೆ ತೋರಿಸು. ಅಥವಾ ನಿನ್ನ ಹೆಸರಿನಲ್ಲಿರುವ ಗುಣ ನಮಗೆ ಬರುವ ಹಾಗೆ ಮಾಡು ಅಂತ ಕೇಳು. ಏನದು? ಮಾಧವಿ ಅಂತ ನಿನ್ನ ಹೆಸರು. ಮಾಧವಿ ಅಂದರೆ ಮಾಧವನನ್ನ ಹೃದಯದಲ್ಲಿ ಉಳ್ಳವಳು. ಹಾಗಾದರೆ ಅಂಥ ಮಾಧವ ನಮ್ಮ ಹೃದಯದಲ್ಲಿ ಬರುವ ಹಾಗೆ ಮಾಡು, ಬಿಂಬರೂಪಿಯಾದ ಭಗವಂತನನ್ನು ನಮಗೆ ತೋರಿಸು ಅಂತ ಕೇಳ್ಕೊಳ್ತಾ ಇದ್ದಾರೆ. ಆಮೇಲೆ ಅಲ್ಲೊಂದು ಅಶೋಕ ವೃಕ್ಷ, ಅಶೋಕ ಯೇಷೋ ಪರವೇದನಾಜ್ಞ ಪದಾಹತೇರೇವ ಪರೋಪಕರ್ತ ನ ಕಾರ್ಯಕಾರಿ ಶಿಥಿಲಾತ್ಮನಾಂನ ತಥೋ ಪರತ್ರ ಪ್ರತಿಯಾತ ಸಖ್ಯ. ಆ ಅಶೋಕ ವೃಕ್ಷವನ್ನು ನೋಡಿ ಹೇಳ್ತಾ ಇದ್ದಾರೆ, ಈ ಅಶೋಕ ವೃಕ್ಷ
ಬೇರೆ ವೃಕ್ಷಗಳಂತೆ ಜಡವಾಗಿರ್ತಕ್ಕಂಥದ್ದು. ಈ ಅಶೋಕ ವೃಕ್ಷದ ಒಂದು ವಿಶೇಷ ಅಂದರೆ ಹೆಣ್ಣು ಮಕ್ಕಳು ಎಡಗಾಲಿನಿಂದ ಒದ್ದಾಗ ಆ ಗಿಡದಲ್ಲಿ ಹೂ ಬಿಡಕ್ಕೆ ಶುರು ಮಾಡುತ್ತಂತೆ. ಅದೇ ವಿಚಿತ್ರ ಅದು. ಅದಕ್ಕೆ ನಮ್ಮ ವೇದನೆ, ನಮ್ಮ ದುಃಖ ಅದಕ್ಕೆ ತಿಳಿಯೋಲ್ಲ. ಹೋಗಲಿ, ಇದಕ್ಕೆ ಒದೆಯೋಣ ಅಂದರೆ ನಮಗೆ ಶಕ್ತಿ ಇಲ್ಲ. ಕೃಷ್ಣನನ್ನು ಹುಡುಕುವ ಬರದಲ್ಲಿ ಓಡಾಡಿ ಓಡಾಡಿ ಇದ್ಬದ್ದ ಶಕ್ತಿಯನ್ನೆಲ್ಲ ಕಳ್ಕೊಂಡು ಬಿಟ್ಟಿದ್ದೀವಿ. ಆದ್ದರಿಂದ ಇವನಿಂದ ನಮಗೆ ಉಪಕಾರ ಆಗುವಂತಹ ಪರಿಸ್ಥಿತಿ ಇಲ್ಲ. ಆದ್ದರಿಂದ ನಾವು ಅಶೋಕ ಮರವನ್ನು ಬಿಟ್ಟು ಮುಂದೆ ಹೋಗೋಣ ಅಂತ ಹೋಗಿದ್ದಾರೆ. ಅಲ್ಲಿ ಒಂದು ಪಾರಿಜಾತ ಮರವನ್ನು ಕಂಡಿದ್ದಾರೆ. ಆ ಮರವನ್ನು ಕೇಳ್ತಾ ಇದ್ದಾರೆ. ಹೇ ಪಾರಿಜಾತ ಸುರ ಸಂಸದಿ ಗೀತದಾತಃ ಶ್ರೀನಂದನಂದನ ಮುದೀರಯ ಸಿದ್ಧಗಮ್ಯಂ ರತ್ನಾನಿ ರಾಸ್ಯುರ್ವಿಧಾನಿ ಕಿಲಾಶ್ರಿತಾನಾಂ ಅಸ್ಮಭ್ಯಂ ಅಚ್ಯುತ ಹರಿನ್ ಮಣಿಮೇವ ದೇಹಿ. ಈ ಪಾರಿಜಾತ ಅದಕ್ಕೆ ಕಲ್ಪವೃಕ್ಷ ಅಂತ ಕರೀತಾರೆ. ದೇವಲೋಕದಲ್ಲಿ 5 ಬಗೆಯ ವೃಕ್ಷ. ಪಂಚೈತೆ ದೇವತರವಃ, ದೇವಲೋಕದ 5 ವೃಕ್ಷಗಳನ್ನು ಕಲ್ಪವೃಕ್ಷ ಅಂತ ಕರೀತಾರೆ. ಮಂದಾರ ಪಾರಿಜಾತಃ ಸಂತಾನ ಕಲ್ಪವೃಕ್ಷ ಪುಂಸಿವ ಹರಿಚಂದನಂ. ಈ 5 ವೃಕ್ಷಗಳು, ಅದರಲ್ಲಿ ಪಾರಿಜಾತ ಪ್ರಸಿದ್ಧವಾದದ್ದು. ಈ ಪಾರಿಜಾತ ವೃಕ್ಷದ ಮಹಿಮೆ ಅನೇಕ ಜನರು ಕೊಂಡಾಡ್ತಾರೆ ದೇವಲೋಕದಲ್ಲಿ. ಸಿದ್ಧರೆಲ್ಲ ಕೊಂಡಾಡುವಂತಹ ಮಹಿಮೆ. ಕಾರಣ ಕೇಳಿದ್ದೆಲ್ಲ ಕೊಡುತ್ತೆ. ಆ ವೃಕ್ಷದ ಕಲ್ಪವೃಕ್ಷದ ಕೆಳಗೆ ಯಾರು ಏನು ಕೇಳಿದರೂ ಕೊಟ್ಟುಬಿಡುತ್ತದೆ. ಅದಕ್ಕೆ ಇವರಂತಾರೆ, ಏನು ಕೇಳಿದ್ರು ನೀನು ಕೊಡ್ತೀಯ, ಬೇಕಾದ ರತ್ನವನ್ನು ನೀನು ಕೊಡುವವಳು ನೀನು. ನಮಗೆ ಯಾವ ರತ್ನದ ಅಪೇಕ್ಷೆ ಇಲ್ಲ. ನಮಗೆ ಒಂದು ನೀಲಮಣಿ ಬೇಕಿದೆ, ಕೊಟ್ಟುಬಿಡು. ಯಾವುದದು? ಹರಿರ್ಮಣಿ. ಆ ಭಗವಂತನೇ ಒಂದು ನೀಲಮೇಘಶ್ಯಾಮ. ಆ ಮಣಿ ನಮಗೆ ಬೇಕಾಗಿದೆ, ಆ ಮಣಿಯನ್ನು ಕೊಡು ಅಂತ ಇಂದ್ರನೀಲಮಣಿ ಮೈ ಕಾಂತಿಯ ಕೃಷ್ಣನನ್ನು ನಮಗೆ ತೋರಿಸು ಅಂತ ಕೇಳ್ತಾರೆ. ಆದರೆ ಆ ವೃಕ್ಷನೂ ಮಾತಾಡಲಿಲ್ಲ. ತದಂಗ್ರಿಲಾಭೇನ ನಿಜಾವಮಾನ ವಿಶಂಕಿಚೇತ ನದಿಶೇನ್ನಿಜನ್ನ ಸಹೋದರೋಯಂ ನನು ಸಿಂಧು ಪುತ್ರ್ಯಾ ಸಹಸ್ರ ನೇತ್ರಾರ್ಹಣ ದೃಪ್ತವೃತ್ತಿ. ಈ ಪಾರಿಜಾತ ನಮಗೆ ಕೃಷ್ಣನ್ ತೋರಿಸಲ್ಲ. ಯಾಕೆ ಗೊತ್ತಾ? ನಮಗೆ ಈ ವೃಕ್ಷ ಕೃಷ್ಣನ್ ತೋರಿಸೋದು. ನಮಗೆ ಒಮ್ಮೆ ಕೃಷ್ಣ ಸಿಕ್ಕರೆ ಅದು ಇದು ಬೇಕು ಅಂತ ಈ ವೃಕ್ಷದ ಹತ್ರ ಬರೋರು ಯಾರಿದ್ದಾರೆ? ನಮಗೆ ಗಿರಾಕಿ ತಪ್ಪೋಗುತ್ತೆ ಅಂತ ಕೃಷ್ಣನ್ನ ಇವರು ನಮಗೆ ತೋರಿಸೋಲ್ಲ. ಎಲ್ಲಿ ಈ ಹೆಣ್ಣು ಮಕ್ಕಳು ಕೃಷ್ಣ ಸಿಕ್ಕ ಮೇಲೆ ನಮ್ಮನ್ನು ಉಪೇಕ್ಷೆ ಮಾಡ್ತಾರೋ ಅನ್ನುವ ಭಯದಿಂದ ಈ ಮರಗಳು ನಮಗೆ ತೋರಿಸೋ. ಇದ್ರ ಕಥೆ ಇದಾದರೆ ಮುಖ್ಯ ಕಥೆ ಏನು ಗೊತ್ತಾ? ಕೇಳಿದ್ದೆಲ್ಲ ಕೊಡುವ ಕಲ್ಪವೃಕ್ಷಕ್ಕಿಂತಲೂ ಭಗವಂತ ದೊಡ್ಡವ. ನೀವು ಬಯಸೋದಾದರೆ ಕೆಲವರಂತಾರೆ ಅದು ಇದು ಕೇಳೋ ಬದಲಾಚಾರ್ಯ ಕಲ್ಪವೃಕ್ಷನೇ ಮನೆಗೆ ತಂದುಬಿಟ್ಟೆ ಅಂತ. ಕಲ್ಪವೃಕ್ಷ ಮನೆಗೆ ತಂದರೂ ಪ್ರಯೋಜನ ಇಲ್ಲ. ನಿಜವಾಗಿ ಕಲ್ಪವೃಕ್ಷ ಯಾರು? ಭಗವಂತ. ಯಾಕೆ ಗೊತ್ತಾ? ಕಲ್ಪವೃಕ್ಷ ಕೇಳಿದ್ದೆಲ್ಲ ಕೊಡತ್ತೆ, ಏನೋ ನಿಜ. ಆದರೆ ಪಡೆದವನಿಗೆ ಅದು ಹಿತನೋ ಅಹಿತನೋ ಅನ್ನೋದು ಯೋಚನೆ ಮಾಡಲ್ಲ, ಕೊಟ್ಬಿಡುತ್ತೆ.
ಸುಮ್ಮನೆ ನಾ ಹಿಂದೆ ಹೇಳಿದ್ದೆ ಒಂದು ಕಥೆ. ಒಬ್ಬ ಕಾಡಲ್ಲಿ ಸಂಚಾರ ಮಾಡುವಾಗ ತುಂಬ 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 ಆಯಾಸ ಆಗಿತ್ತು. ಒಂದು ಮರ ನೋಡಿದ ವಿಶಾಲವಾಗಿ ಬೆಳೆದಿತ್ತು. ಅದ್ರ ಕೆಳಗೆ ನಿಂತ ಅವನಿಗನ್ನಿಸ್ತು, ಎಷ್ಟು ತಣ್ಣನೆ ಗಾಳಿ ಬರ್ತಾ ಇದೆ, ಇಲ್ಲಿ ಒಂದು ಮಂಚ ಇದ್ದರೆ ಫಸ್ಟ್ ಕ್ಲಾಸ್ ನಿದ್ದೆ ಮಾಡ್ಬೋದಿತ್ತು ಅಂತ ಅಂದ್ಕೊಂಡ ತಕ್ಷಣ ಒಂದು ಒಳ್ಳೆ ಮಂಚ ಬಂದ್ಬಿಡ್ತು. ಆಮೇಲೆ ಅಂದ್ಕೊಂಡ ಏನಿದ್ರೇನು ಹಾಸ್ಕೊಳಕ್ಕೆ ಹೊದ್ಕೊಳಕ್ಕಿದ್ದಿದ್ರೆ ಚೆನ್ನ ಅಂತಂದ ಬಂದುಬಿಡ್ತು. ಅದ್ರ ಮೇಲೆ ಕೂತ್ಕೊಂಡ ಮೆತ್ತಗೆ ಹಾಸಿಗೆ. ಅವನಿಗನ್ನಿಸ್ತು ಹೊಟ್ಟೆಗೆ ಇಲ್ಲದೆ ಇದ್ಮೇಲೆ ನಿದ್ದೆ ಎಲ್ಲಿ ಬರುತ್ತೆ, ತಿನ್ನಕ್ಕೇನಾದರೂ ಇದ್ದರೆ ಚೆನ್ನಾಗಿರ್ತಿತ್ತು ಅಂತ ಅಂದ್ಕೊಂಡ. ದೊಡ್ಡ ತಟ್ಟೆ, ಇವನಿಗೇನೇನು ಇಷ್ಟ ಅದೆಲ್ಲ ತಟ್ಟೆ ತುಂಬ ಬಂದೇ ಬಿಡ್ತು. ತಿಂದ 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 ತಿನ್ನುವಾಗ ಅಂದ, ಅಲ್ಲ ನಾನು ಮಂಚ ಬೇಕು ಅಂದೇ ಬಂದುಬಿಡ್ತು, ಹಾಸಿಗೆ ಬೇಕಂದೇ ಬಂದುಬಿಡ್ತು, ತಿನ್ಲಿಕ್ಕೆ ಬೇಕಂದೇ ಬಂದುಬಿಡ್ತು, ಇದೇನಾದರೂ ಪಿಶಾಚಿ ಕಾಟುವ ಅಂತ ಅಂದ್ಕೊಂಡ. ಪಿಶಾಚಿ ಇದ್ರೆ ಏನು ಮಾಡೋದು, ಅಲ್ಲ ಇದ್ರಲ್ಲ ಬಂದ್ರೆ ಏನು ಮಾಡೋದು, ಬಂದೇ ಬಿಡ್ತದು. ನೋಡ್ದ ಅಕರಾಳ ವಿಕರಾಳ ಮುಖ, ಅಯ್ಯೋ ಇಷ್ಟು ದೇವನಂಥದ್ದು ಬಂದುಬಿಟ್ಟಿದೆ, ಇದನ್ನು ನಾನು ತಿಂದೇ ಬಿಡುತ್ತೋ ಏನೋ ಅಂದ್ಕೊಂಡ. ತಿಂದೇ ಬಿಡ್ತು. ಯಾಕೆಂದರೆ ಅವನು ನಿಂತ ಮರ ಅದು ಕಲ್ಪವೃಕ್ಷ. ಕಲ್ಪವೃಕ್ಷದ್ದು ಏನು ಕತೆ ಅಂದರೆ ಕೇಳಿದ್ದೆಲ್ಲ ಕೊಡುತ್ತೆ, ಆದರೆ ಅದು ನಿಮಗೆ ಪಾಸಿಟಿವಾ ನೆಗೆಟಿವಾ ಅದು ಚಿಂತನೆ ಮಾಡಲಿಕ್ಕೆ. ಆದರೆ ಕೃಷ್ಣ ನಿಜವಾದ ಕಲ್ಪವೃಕ್ಷ. ಅವನು ಕೊಡ್ತಾನೆ ವಿತ್ ರಕ್ಷಣೆ. ಯೋಗ ಕ್ಷೇಮ ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ. ಇದು ತುಂಬ ಒಳ್ಳೆಯ ಶಬ್ದ. ಯೋಗ ಅಂದರೆ ಜೀವನದಲ್ಲಿ ಸಿಗಲ್ಲ ಅಂತ ಏನು ಅಂದ್ಕೊಂಡಿರ್ತೀರಿ ಅದು ಸಿಗೋದು. ಅಯ್ಯೋ ನಾನು ಅಂದ್ಕೊಂಡೇ ಇರಲಿಲ್ಲ ರೀ, ದೇವರ ದಯ ಸಿಕ್ತು ಅಲ್ವಾ. ಅಂದರೆ ಅಪ್ರಾಪ್ತಸ್ಯ ಪ್ರಾಪ್ತಿ. ಯಾವುದನ್ನು ಜೀವನದಲ್ಲಿ ಹೊಂದಲಿಕ್ಕೆ ಆಗೋದೇ ಇಲ್ಲ ಅಂತ ಅಂದ್ಕೊಂಡಿರ್ತೀರಿ ಅದು ಸಿಗುತ್ತಲ್ಲ, ಅದು ಯೋಗ. ಸಿಕ್ಕಿದ್ದು ನಿಮ್ಮ ಹತ್ರನೇ ಇರಬೇಕು, ಅದು ರಕ್ಷಣೆ, ಅದು ದೇವರು. ಎರಡು ದೇವರು ಏನಂದರೆ ಕೊಟ್ಟು ಕಾವನು, ಕೊಡ್ತಾನೆ ಜೊತೆಗೆ ರಕ್ಷಣೆ ಮಾಡ್ತಾನೆ. ಉಳಿದವರಿಗೆ ಕೊಡುವ ತಾಕತ್ತಿದೆ, ರಕ್ಷಣೆ ಮಾಡುವ ತಾಕತ್ತಿಲ್ಲ. ವೃಕ ಅಂತ ಒಬ್ಬ ದೈತ್ಯ, ಹಿರಣ್ಯಾಕ್ಷ ಹಿರಣ್ಯಕಶಿಪು. ಆ ಹಿರಣ್ಯಾಕ್ಷನ ಮೊಮ್ಮಗ ಅವನು. ಹಿರಣ್ಯಾಕ್ಷನ ಮಗನ ಹೆಸರು ಶಕುನಿ, ಅವನ ಮಗ ವೃಕ. ಆ ವೃಕಾಸುರ ಹಾಗೆ ಒಮ್ಮೆ ನಾರದರನ್ನ ಮೀಟ್ ಆದ. ನಾರದರು ಕೇಳ್ದ, ಅರ್ಜೆಂಟ್ ವರ ಬೇಕಂದರೆ ಯಾರನ್ನು ಕೇಳಬೇಕು ಅಂತ. ಅರ್ಜೆಂಟು, ಕೆಲವರಿಗೆಲ್ಲ ಅರ್ಜೆಂಟ್ ಆಗಬೇಕು, ಊಟ ಅರ್ಜೆಂಟ್, ಅದೇ ಫಾಸ್ಟ್ ಫುಡ್ ಅಂತಾರಲ್ಲ ಆ ಥರದ್ದು, ಇಮ್ಮಿಡಿಯೇಟ್ ಬೇಕು, ಇನ್ಸ್ಟೆಂಟ್ ಎಲ್ಲ, ಲೇಟ್ ಗೀಟ್ ಆಗಬಾರ್ದು. ಹಾಗೆ ನಮಗೆ ಇನ್ಸ್ಟೆಂಟ್ ವರ ಕೊಡೋರು ಯಾರಿದ್ದಾರೆ? ನಾರದರಂದರು ರುದ್ರದೇವರಿಗೆ ಆ ಕೀರ್ತಿ ಇದೆ. ಅವ್ರಿಗೆ ಹೆಸರೇ ಆಶುತೋಷ್ ಅಂತ. ಆಶು ಅಂದರೆ ಬೇಗ, ತೋಷ ಅಂದರೆ ಸಂತೋಷ ಪಡುವವರು. ನೀವು ಚೂರು ಪಾರು ಸೇವೆ ಮಾಡಿದ್ರೂ ಕಾರುಣ್ಯದಿಂದ ಇಮ್ಮಿಡಿಯೇಟ್ ಎದುರಿಗೆ ಬಂದುಬಿಡ್ತಾರೆ. ಏನಪ್ಪ ನಿಂಗೇನು ಬೇಕು ಹೇಳಪ್ಪ, ತುಂಬ ಕರುಣೆ ಅವರಿಗೆ, ಏನು ಬೇಕಪ್ಪ ಏನು ಬೇಕು. ಆ ಸುದ್ದಿ ಕೇಳಿ ವೃಕಾಸುರ ತಪಸ್ ಮಾಡ್ದ, ಭಾರೀ ತಪಸ್ ಮಾಡ್ದ. ಕೈಲಾಸವಾಸಿ ಶಿವನಿಗೆ ಇವನ ತಪಸ್ಸು ನೋಡಿ ಕರುಣೆ ಬಂತು, ದಡ ದಡ ಬಂದೇ ಬಿಟ್ಟ. ವೃಕನ್ನ ಕೇಳ್ದ, ಎಷ್ಟು ಒಳ್ಳೆ ತಪಸ್ ಮಾಡಿದೆ, ನನ್ನ ಮೇಲೆ ನಿಂಗೆ ಎಷ್ಟು ಭಕ್ತಿ, ಏನು ಬೇಕು ವರ ಅಂದ. ನಿಂಗೆ ವರ ಕೊಡ್ಲಿಕ್ಕೆ ಬಂದಿದ್ದೇನೆ, ಏನು ಬೇಕು? ವೃಕ ಅಂದ, ಇನ್ನೇನಿಲ್ಲ, ನಾನು ಯಾರ ತಲೆ ಮೇಲೆ ಕೈ ಇಡ್ತೀನಿ ಅವರಲ್ಲೇ ಭಸ್ಮ ಆಗಿಬಿಡ್ಬೇಕು. ರುದ್ರದೇವರಿಗೆ ಸ್ವಲ್ಪ ಯೋಚನೆ ಆಯ್ತಂತೆ, ಎಂತೆಂಥ ವರ ಕೇಳ್ತಾರಪ್ಪ ಇವರು,
ಸಾಮಾನ್ಯರಲ್ಲ ಅಂತ ವರ ಕೇಳಿದಾಗ ಸ್ವಲ್ಪ ಭಯ ಆದರೂ ಭಯ ಆದ ತತ್ಕ್ಷಣ ಭಗವಂತನ ನೆನಪು ಬಂತವರಿಗೆ. ಅವರಂದರು, ಕೊಡ್ಲಿಕ್ಕೆ ನಾ ಯಾರು, ತಗೊಳ್ಳಿಕ್ಕೆ ಅವನ್ಯಾರು, ನನ್ನೊಳಗೆ ಅವನೊಳಗೆ, ನನ್ನೊಳಗೆ ಕೊಡ್ತಾ ಅವನೊಳಗೆ ಕೇಳ್ತಾ ಇರೋನೊಬ್ಬನೇ ಅಲ್ಲ. ಒಬ್ಬರಲ್ಲಿ ನಿಂತು ಬೇಡುವನು, ನೀಡುವನೊಬ್ಬನಲ್ಲಿ, ಮಾತಾಡುವನೊಬ್ಬನಲ್ಲಿ ಅಲ್ಲ. ಅಬ್ಬರದ ಹೆದ್ದೈವನಿವನೊಬ್ಬನೇ. ಅದರಿಂದ ನನಗೇನು ಅಂಥೇಳಿ ಓಂ ಅಂದ್ರಂತೆ. ಭಾಗವತದಲ್ಲಿ ಬರುವ ಕತೆ. ಓಂ ಅಂದರೆ ಪ್ರಣವ ಪ್ರತಿಪಾದ್ಯವಾದದ್ದು ಭಗವಂತನ ರೂಪ. ಅದಕ್ಕೆ ಹಾಗೆ ಆಗಲಿ ಅಂತಲೂ ಅರ್ಥ. ಓಂ ಅಂದರೆ ಆಗಲಿ. ಖುಷಿಯಾಯಿತು ಇವನು ವೃಕಾಸುರನಿಗೆ. ಅವನಂದ, ಟೆಸ್ಟ್ ಮಾಡಲಿಕ್ಕೆ ಅಲ್ಲಿ ಇಲ್ಲಿ ಯಾಕೆ ಹೋಗಲಿ, ನೀವೇ ಎದುರಿಗೆ ಇದ್ದೀರಿ, ನಿಮ್ಮ ತಲೆ ಮೇಲೆ ಕೈ ಇಡ್ತೀನಿ ಇಂದ. ನೋಡಿ, ಆವತ್ತಿಂದ ಅವನಿಗೆ ಹೆಸರು ಬಂದದ್ದು ಭಸ್ಮಾಸುರ. ರುದ್ರದೇವರು ಜಂಗಾಬಲ ಹುಡುಗೋಯ್ತು. ಎಂಥ ಶಿಷ್ಯ ಸಿಕ್ನಪ್ಪ ಅಂತ ಅಲ್ಲಿಂದ ರನ್ನಿಂಗ್ ರೇಸ್ ಶುರು. ಓಡಿದ್ರು. ಯಾರೂ ರಕ್ಷಣೆ ಮಾಡೋರಿಲ್ಲ. ಕಡೆಗೆ ವೈಕುಂಠಕ್ಕೆ ಹೋದರು. ವೈಕುಂಠಕ್ಕೆ ರುದ್ರದೇವರು ಬರುವಾಗಲೇ ರುದ್ರದೇವರ ಮೇಲೆ ತುಂಬ ಕರುಣೆ ಭಗವಂತನಿಗೆ. ಇನ್ನೂ ವೈಕುಂಠದ ಬಾಗಿಲಿಗೆ ಬರಲಿಕ್ಕೆ ಮುಂಚೆನೇ ಭಗವಂತ ಐಡಿಯಾ ರೆಡಿ ಮಾಡ್ಕೊಂಡಿದ್ದ. ಸಣ್ಣ ಬ್ರಹ್ಮಚಾರಿಯ ವೇಷವನ್ನು ಧಾರಣೆ ಮಾಡಿಕೊಂಡು ರುದ್ರದೇವರಿಗೆ ಅಭಯ ಪ್ರದಾನ ಮಾಡಿ, ನಾನು ನೋಡ್ಕೊಳ್ತೀನಿ ನೀವು ಹೋಗಿ ಅಂಥೇಳಿ ರುದ್ರದೇವರನ್ನ ಕಳಿಸಿ ಈ ವೃಕಾಸುರ ಏನಿದ್ದ ಅವನ ಎದುರಿಗೆ ಬಂದು ಮಾತಾಡ್ಲಿಕ್ಕೆ ಶುರು ಮಾಡ್ದ. ಅಲ್ಲ, ಇಷ್ಟು ವೇಗವಾಗಿ ಯಾರನ್ನ ಹುಡುಕ್ತಾ ಓಡ್ತಾ ಇದ್ದೀರಿ? ಪುಟ್ಟ ಮಕ್ಕಳು ಮಾತಾಡಿದ್ರೇ ನಿಂತು ಮಾತಾಡಬೇಕು ಅಂತ ಅನಿಸುತ್ತೆ. ನೋಡ್ಲಿಕ್ಕೆ ಚೆನ್ನಾಗಿದ್ರಂತೂ ಇನ್ನೂ ಅದರೊಳಗೊಳ್ಳೆ ಪುಟ್ಟ ಬ್ರಹ್ಮಚಾರಿ, ಒಳ್ಳೆ ಕೆಂಪು ತುಟಿ, ಅಟ್ರಾಕ್ಟಿವ್ ಪರ್ಸನಾಲಿಟಿ ದೇವರದು. ಅವನ ಮುಖವೇ ಅಂಥದ್ದು. ಒಮ್ಮೆ ನೋಡಿದವರ ಕಣ್ಣು ಆ ಕಡೆ ಈ ಕಡೆ ಹೋಗಲ್ಲ. ಹೀಗಾಗಿ ಆ ದೇವರು ತನ್ನ ಪ್ರಭಾವ ವಲಯಕ್ಕೆ ಸೆಳೆಕೊಂಡು ಅವನ ಹತ್ರ ಮಾತಾಡ್ತಾ, ಎಲ್ಲಿ ಓಡ್ತಾ ಇದ್ದೀಯಾ, ಏನು ಸಮಾಚಾರ? ಆ ವೃಕಾಸುರ ಎಲ್ಲ ಹೇಳಿದ್ರೆ ಆ ಬ್ರಹ್ಮಚಾರಿ ಹೇಳ್ತಾನೆ, ಅಯ್ಯೋ ನಿಂಗೆ ಬುದ್ಧಿ ಇದೆಯಾ? ಆ ಶಿವ ನಿಂಗೆ ವರ ಕೊಟ್ಟನಾ? ಅವ್ರ ಮಾವ ಅವನಿಗೆ ಶಾಪ ಕೊಟ್ಟಿದ್ದಾನೆ, ನಿಂಗೆ ಗೊತ್ತಾ ಅಂದ. ಏನು ಅಂದ? ಅವ್ರ ಮಾವ ಅಳಿಯನಿಗೆ ಪಿಶಾಚಿ ಆಗು ಅಂತ ಶಾಪ ಕೊಟ್ಟಿದ್ದಾನೆ. ಆ ಪಿಶಾಚಿ ಕಡೆಯಿಂದ ನೀನು ವರ ತಗೊಂಡಿದೀಯಾ? ಅವನು ಪ್ರಮಥ ಗಣಗಳಿಗೆ ಅಧಿಪ, ರುದ್ರ ಗಣಗಳು, ಭೂತಪ್ರೇತ ಪಿಶಾಚಿಗಳಿಗೆ ಒಡೆಯ ಮಹಾರುದ್ರ. ಅವನು ನಿನಗೇನು ವರ ಕೊಟ್ಟಾನು? ಅವು ಯಾಕೆ ಓಡ್ತಾ ಇದ್ದಾನೆ ಗೊತ್ತಾ? ನೀನು ಅವನ ತಲೆ ಮೇಲೆ ಕೈ ಇಡ್ತೀಯ, ಅವನಿಗೇನಾಗಲ್ಲ. ಆಗ ನಿನಗೆ ಅವನು ಕೊಟ್ಟ ವರ ಸುಳ್ಳು ಅಂತ ಗೊತ್ತಾಗತ್ತೆ. ಅದು ಗೊತ್ತಾಗಬಾರ್ದು ಅಂತ ಓಡ್ತಾ ಇದ್ದಾನೆ. ನೀನು ಒಂದು ಕೆಲಸ ಮಾಡು, ಅವನನ್ನು ಬಿಡಬೇಡ. ಓಡ್ತಾ ಇದ್ದಾನಲ್ಲ, ಬಿಡಬೇಡ, ಅವನು ಹಿಡಿದು ಮುಗಿಸೇ ಬಿಡು. ನಾನು ಹೇಳೋದು ಸುಳ್ಳಲ್ಲ. ಬೇಕಾದರೆ ನಿನ್ನ ತಲೆ ಮೇಲೆ ಕೈ ಇಟ್ಕೊಂಡು ನೋಡು. ಆಮೇಲೆ ಹೋಗ ಆ ರುದ್ರದೇವ್ರನ್ನ ಇಂಥ ಸುಳ್ಳು ವರ ಕೊಡ್ತೀಯ, ಹೀಗೆ ನೀನು ಬಿಟ್ಟರೆ ಸಿಕ್ಕಿದವ್ರಿಗೆಲ್ಲ ಇಂಥ ವರ ಫ್ರೀ ಡೆಲಿವರಿ ಮಾಡ್ತಾ ಹೋಗ್ತೀಯ ಅಂಥೇಳಿ ಅವನು ಬೇಕಾದ್ರೆ ಕೊಂದು ಬಿಡು ಅಂತ ಪುಟ್ಟ ಬ್ರಹ್ಮಚಾರಿ ಮಾತು ಹೀಗೆ ವಾದಿರಾಜರು ಹೇಳ್ತಾರೆ. ಲೀನಾರ್ಥವಾಗ್ವಶಿತ, ಭಗವಂತನ ಮಾತಿಗೆ ವಶರಾಗದವರೇ ಇಲ್ಲ. ವಾಮನನಾಗಿ ಬಲಿಯನ್ನು ಮಾತಿನ ಮೋಡಿಯಲ್ಲಿ ಕೆಡವಿದ. ಅದೇ ಮತ್ತೊಮ್ಮೆ ಬ್ರಹ್ಮಚಾರಿಯಾಗಿ ಬಂದು ವೃಕನನ್ನು ಮಾತಿನ ಮೋಡಿಯಲ್ಲಿ ಕೆಡವಿ. ವೃಕನಿಗೆ ಅನ್ನಿಸ್ತು, ನಿಜವಾಗಿಯೂ ಅವನು ವರ ಕೊಟ್ಟಿದ್ದು ಸತ್ಯ ಆಗಿದ್ದರೆ ಅವನು ಯಾಕೆ ಓಡ್ತಾನೆ? ಕೊಟ್ಟಿದ್ದು ಸುಳ್ಳು, ಅದಕ್ಕೆ ಓಡ್ತಾ ಇದ್ದಾನೆ ಅನ್ನಿಸ್ತೇ ವಿನಃ ದೇವರ ಮಾತು ಅಂದರೆ ಮಾತುಗಳಲ್ಲಿ ವೆಯ್ಟೇಜ್, ಆ ನಂಬಿಕೆ ಇಡುವವನು ಅವನೇ. ದೇವರ ಮಾತಲ್ಲಿ ನಂಬಿಕೆ ಬಂತು. ಹೌದಾ, ಅಷ್ಟು ಮೋಸನ? ಹಾಗಾದ್ರೆ ನಾನೇ ಇಟ್ಕೊಳ್ಳ ಅಂತಂದ. ಆ ಮಗುವಿನ ಮಾತಾಡಿಸ್ತಾ ತನ್ನ ಕೈ ಇಟ್ಕೊಂಡ. ಇಂದಿರಾರಮಣ ಗೋವಿಂದ ಹೋಗೇ ಬಿಟ್ಟ. ಕಥೆ ಏನಂದರೆ, ಕೊಟ್ಟು ಕಾಯುವವ ಭಗವಂತ ಮಾತ್ರ. ಕೆಲವರು ಕೊಡ್ತಾರೆ, ಆದರೆ ರಕ್ಷಣೆ ಮಾಡಲಿಕ್ಕೆ ಅವರಿಗಿಲ್ಲ. ಕೊಡುವವನು ಕಾಯುವವನು ಅಂತಿದ್ದರೆ ಅದು ಭಗವಂತ ಮಾತ್ರ, ಮತ್ತೊಬ್ಬರಿಗೆ ಆ ಶಕ್ತಿ ಇಲ್ಲ. ಹಾಗಾಗಿ ಪಾರಿಜಾತದ ವೃಕ್ಷದ ಬಳಿಯಲ್ಲಿ ಕೇಳ್ತಾ ಇದ್ದಾರೆ,
ನಮಗೇನು ಬೇಡ, ನಮಗೊಂದು ವರ ಕೊಡು. ಏನಂದರೆ ಅಚ್ಯುತ ಹರಿರ್ಮಣಿಮೇವ ದೇಹಿ, ನಮಗೊಂದು ಇಂದ್ರ ನೀಲ ಮಣಿ ಬೇಕು, ಒಳ್ಳೆ ನೀಲಿಮಣಿ, ಕಪ್ಪಾದ ಮೋಡದ ಕಾಂತಿಯುಳ್ಳ ಮಣಿ. ಯಾವುದದು? ಅಚ್ಯುತ ಹರಿರ್ಮಣಿ, ಆ ಭಗವಂತನೆಂಬೋ ಆ ಮಣಿಯನ್ನು ನಮಗೆ ಕೊಡು, ಮತ್ತೊಂದು ಬೇಡ ಅಂತ. ಆಗ ಅದು ಮಾತಾಡಲಿಲ್ಲ. ಮುಂದೆ ತ್ವದಂಗ್ರಿಲಾಭೇನ ನಿಜಾವಮಾನ ವಿಶಂಕಿ ಚೇತಾನದಿಶೇ ನಿಜನ್ನ ಸಹೋದರೋಯಂ ನನು ಸಿಂಧು ಪುತ್ರ್ಯ ಸಹಸ್ರ ನೇತ್ರಾರಹಣ ದರ್ಪವೃತ್ತಿ. ಒಬ್ಳ್ಯಾರೋ ಹೇಳ್ತಾಳೆ, ಅಲ್ವೇ ಹೋಗಿ ಹೋಗಿ ಈ ಪಾರಿಜಾತನ ಕೇಳ್ತೀಯಲ್ಲ ದೇವ್ರನ್ನ ತೋರಿಸು ಅಂತ. ಇವು ಯಾಕೆ ತೋರಿಸ್ತಾನೆ? ತೋರಿಸಲ್ಲ. ಇವನು ಈ ಪಾರಿಜಾತ ಲಕ್ಷ್ಮಿ ಜೊತೆ ಹುಟ್ಟಿದವ ಸಹೋದರ. ಇವನೇನಾದರೂ ಕೃಷ್ಣನ್ ತೋರಿಸಿದ್ರೆ ತನ್ನ ಅಕ್ಕನಿಗೆ ಪ್ರಾಬ್ಲಮ್ ಆದೀತು. ನಾವಿಟ್ಟು ಜನ ಹೆಣ್ಮಕ್ಳು ಕೃಷ್ಣನ್ನೋಗ ನಾವು ಹಿಡ್ಕೊಂಡ್ರೆ ಇವರ ಅಕ್ಕನಿಗೆ ಲಕ್ಷ್ಮಿಗೆ ಕೃಷ್ಣ ಇಲ್ಲ. ಅದಕ್ಕೆ ಸಹೋದರೋಯಂ ನನು ಸಿಂಧು ಪುತ್ರ್ಯ, ಸಮುದ್ರ ಮಥನ ಆದಾಗ ಹುಟ್ಟಿದವಳು ಲಕ್ಷ್ಮಿ, ಸಮುದ್ರ ಮಥನ ಆದಾಗ ಹುಟ್ಟಿದ್ದು ಈ ಪಾರಿಜಾತ. ಒಂದೇ ಮನೆಯಲ್ಲಿ ಹುಟ್ಟಿದವರು, ಅಕ್ಕ ತಮ್ಮ ಅಕ್ಕ ತಂಗಿ ಇದ್ದ ಹಾಗೆ. ನಾವೆಲ್ಲ ಅಲ್ಲಿ ಹೋಯಿತು ಅಂದರೆ ಕೃಷ್ಣನಿಗೆ ಸವತಿಯರು ಎಲ್ಲ ಆಗ್ತಾರೆ, ಅಕ್ಕನಿಗೆ ಎಲ್ಲಿ ತೊಂದರೆ ಆಗತ್ತೋ ಅಂತ ಇವನು ತೋರಿಸ್ತಾ ಇಲ್ಲ ಅಂತ ಒಬ್ಬಳು. ಇನ್ನೊಬ್ಳಂತಾಳೆ, ಅದೇನಿಲ್ಲ, ಇವನಿಗೆ ಜಂಬ. ಏನು ಜಂಬ ಅಂದರೆ ಸಹಸ್ರ ನೇತ್ರಾರಹಣ ದೃಪ್ತವೃತ್ತಿ. ಇಂದ್ರ ತನ್ನನ್ನು ಆಧರಿಸ್ತಾನೆ, ತನ್ನನ್ನು ಗೌರವಿಸ್ತಾನೆ. ಏನಂದರೆ ಇಂದ್ರದೇವರು ತಮ್ಮ ಮನೆಯ ಕಾಂಪೌಂಡಲ್ಲಿ ಈ ವೃಕ್ಷ ಹಾಕ್ಕೊಂಡಿದ್ರು. ಬೆಳಗಾಗೆದ್ದು ಬಂದು ಫ್ರೀ ಆದಾಗ ಆ ಮರದ ಕೆಳಗೆ ಹಂಸತುಲಿಕಾ ತಲ್ಪದಲ್ಲಿ ಕೂತ್ಕೊಂಡು ವಿಹಾರ ಮಾಡು. ಇಂದ್ರದೇವರು ಬಹಳ ಪ್ರೀತಿಯಿಂದ ರಕ್ಷಣೆ ಮಾಡಿದಂತಹ ನೋಡಿಕೊಳ್ಳುವ ವೃಕ್ಷ ಈ ಪಾರಿಜಾತ. ಹೀಗಾಗಿ ಪಾರಿಜಾತಕ್ಕೆ ಜಂಬ, ನನ್ನ ನೋಡ್ಕೊಳ್ಳಿಕ್ಕೆ ಇಂದ್ರ ಇದ್ದ, ನನಗೆ ಇಂದ್ರದೇವರೇ ನನಗೆ ಗೌರವ ಕೊಡ್ತಾರೆ ಅಂದಮೇಲೆ ನಾನು ಯಾಕೆ ಇವ್ರ ಜೊತೆ ಮಾತಾಡಬೇಕು ಅಂತ ಹೇಳಿ ಅವು ಯಾವ ಮಾತಾಡ್ತಿಲ್ಲ. ಪಾರಿಜಾತ ನಮಗೆ ಭಗವಂತನ ಇರುವನ್ನು ತೋರಿಸೋಲ್ಲ ಅಂತ. ಇಷ್ಟೆಲ್ಲ ಆದಮೇಲೆ ಯಾರೋ ಒಬ್ಬಳು ಹೇಳಿದ್ಲು, ದೇವರನ್ನು ತೋರಿಸು ಅಂತ ಅವರಿವರನ್ನು ಕೇಳೋ ಬದಲು ದೇವರನ್ನೇ ಕೇಳಿದ್ರೆ ಹೇಗೆ? ದೇವರೇ ನೀನು ಎಲ್ಲಿದ್ದೀಯಾ ಅನ್ನೋದನ್ನು ನೀನೇ ತೋರಿಸು. ನಿನ್ನ ದಾರಿ ತೋರಿಸೋ ಯೋಗ್ಯತೆ ಮತ್ತು ಯಾರಿಗಿಲ್ಲ. ಯಾರಿಗಾರು ತಿಳಿದಿದ್ದರೆ ಇಲ್ಲಿದ್ದಾರೆ ಅಂತ ಹೇಳಬಹುದು. ಆದರೆ ಅವರು ತಿಳಿದಿಲ್ಲ, ತಿಳಿದ ದಾರಿಯನ್ನು ತೋರಿಸುವಂಥ ತಿಳುವಳಿಕೆ ಇಲ್ಲ. ಅದರಿಂದ ಭಗವಂತ ನೀನೇ ನಿನ್ನ ಇರುವಿನ ಅರಿವು ನಮಗೆ ಬರುವ ಹಾಗೆ ಮಾಡು ಅಂತ. ಗೀತೇನ ತೇ ಗಿಷ್ಪತಿ ಶರ್ವಪೂರ್ವ ಗಿರ್ವಾಣವರ್ಯ ಖಿಲ ನಮ್ರಭಾವಂ ನೀತಾ ತದಸ್ಮಾನ್ ಸ್ವವಶೆ ವಿದಾತು ಏತಾವತಾ ಕಿಂ ಕಮನೀಯ ಮೂರ್ತಿ. ಗೀತೇನ ತೇ, ಹೇ ಕೃಷ್ಣ, ಕಮನೀಯ ಮೂರ್ತಿ. ಕಮನೀಯ ಮೂರ್ತಿ, ಕಮನೀಯ ಮೂರ್ತಿ ಅಂದರೆ ಮೋಹನಾಕಾರ ಅಂತ. ದೇವರ ಸ್ಟ್ರಕ್ಚರ್, ದೇವರ ಆಕಾರ. ದೇವರ ಆಕಾರ ಅಂದರೆ ಆ ಹುಬ್ಬು, ಆ ಕಣ್ಣು, ಆ ಹಣೆ, ಆ ತುಟಿ, ಆ ಮೂಗು, ಆ ಕೆನ್ನೆ, ಆ ದಂತ ಪಂಕ್ತಿ, ಆ ಮುಂಗುರುಳು ಕೂದಲು, ಶಂಖದಂತಹ ಕಂಠ, ಚತುರ್ಭುಜ, ಆ ಕೈಯಲ್ಲಿ ಕೊಳಲು ಹಿಡಿಯೋ ಸ್ಟೈಲು, ಆ ನಿಂತಾಗ ಕಾಲಿನ ಮೇಲೆ ಕಾಲು ಹಾಕೋದು, ತ್ರಿಭಂಗಿ ಮಧುರಾಕೃತಿ, ಸೊಂಟ ಒಂದು ಕಡೆ, ಕಾಲು ಒಂದು ಕಡೆ, ಕೊಳಲು ಒಂದು ಕಡೆ. ಆ ಕೊಳಲು ಹಿಡಿದಾಗ ಕೈಯಲ್ಲಿರುವ ಉಂಗುರ, ಕಂಕಣ ಕರದಲ್ಲಿ ಹೊನ್ನುಂಗುರ ಹೊಳೆಯುತ್ತ ಅಂತಾರೆ ದಾಸರಾಯರು. ಎರಡೂ ಕೈಯಲ್ಲಿ ಕಂಕಣ, ಭುಜಕೀರ್ತಿ, ನಾಗಮುರಿಗೆ, 10 ಬೆರಳಲ್ಲಿ ರಾಜ ಉಂಗುರ, ಅಂತಹ ಒಳ್ಳೆ ಉತ್ತಮವಾದ ತುಂಬು ತೋಳಿನ ಕೃಷ್ಣ. ಮತ್ತು ಶಂಖಚಕ್ರ ಗದಾಪಾಣಿ, ವಿಶಾಲವಾದ ವಕ್ಷಸ್ಥಲ, ಕುತ್ತಿಗೆಯಲ್ಲಿ ತನ್ನ ಕಾಂತಿಯನ್ನು ಹೊರಸೂಸುವಂಥ ಕೌಸ್ತುಭಾಭರಣದಿಂದ ಭೂಷಿತವಾದ ಕಂಠ, ವಕ್ಷಸ್ಥಲದಲ್ಲಿ ಶ್ರೀವತ್ಸ, ಅದರ ಕೆಳಗೆ ವನಮಾಲ,
ಅನೇಕ ಸರಗಳನ್ನು ಮಹಾರ ವೈಡೂರ್ಯ ಕಿರೀಟ ಕುಂಡಲತ್ವಿಷ, ಒಳ್ಳೆ ವಕ್ಷಸ್ಥಲ, ಒಳ್ಳೆ ಕಟಿ, ಒಳ್ಳೆ ಜಾನು, ಒಳ್ಳೆ ಜಂಗೆ, ಒಳ್ಳೆ ಮಂಡಿ, ಅಲ್ಲಿಂದ ಮೊಣಕಾಲು, ಪಾದ, ಒಂದೊಂದು ಆ ಭಗವಂತನ ಪಾದದ ಉಗುರು ಯಾವುದನ್ನು ನೋಡಿದ್ರೂ ಮತ್ತೆ 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 ನೋಡಬೇಕು ಅನ್ನುವಂಥ ಮೋಹನಾಕಾರ. ಅಂತಹ ಹೇ ಕೃಷ್ಣ, ನಿನ್ನ ಗಾನ, ನಿನ್ನ ಆ ಗಾನ ಇದೆಯಲ್ಲ, ಅದಕ್ಕೆ ವಾಕ್ಪತಿಯಾದ ಬ್ರಹ್ಮ, ಶಿವ ಎಲ್ಲರೂ ಮಣದು ಬಿಟ್ಟಿದ್ದಾರೆ. ನಿನ್ನ ಗಾನಕ್ಕೆ ಮರುಳಾಗದವರೇ ಇಲ್ಲ. ಕೃಷ್ಣ ಪರಮಾತ್ಮ ಒಮ್ಮೆ ಕೊಳಲಿನ ಗಾನ ಮಾಡಿಬಿಟ್ರೆ ಬ್ರಹ್ಮಾದಿ ದೇವತೆಗಳು ತಲೆ ತೆಗೆದುಬಿಡ್ತಿದ್ರು. ಒಂದು ಸತಿ ಹಾಗಾಯ್ತಂತೆ, ಒಂದು ಸತಿ ಏನು ಯಾವಾಗಲೂ ಹಾಗೆ. ಆದರೆ ಭಾಗವತದಲ್ಲಿ ಒಮ್ಮೆ ದಾಖಲೆ ಮಾಡಿ ಹೇಳುತ್ತೆ, ಕೃಷ್ಣ ಕೊಳಲು ಊದೋದು ಬ್ರಹ್ಮದೇವ್ರಿಗೆ ಗೊತ್ತಿತ್ತಂತೆ. ಅಂದರೆ ಡೇ ಟು ಡೇ ಪ್ರೋಗ್ರಾಮ್ನ PA ರೆಡಿ ಮಾಡಿರ್ತಾರಲ್ಲ, ಹಾಗೆ ಭಗವಂತನಿಗೆ PA ಬ್ರಹ್ಮ. ಬ್ರಹ್ಮದೇವರು ಕೃಷ್ಣ ಭೂಲೋಕಕ್ಕೆ ಬಂದಾಗ ಏನೆಲ್ಲ ಕರ್ಮವನ್ನು ಮಾಡಬೇಕು ಪ್ರಾರ್ಥನೆ ಮಾಡಿ ಪಟ್ಟಿ ಮಾಡಿಟ್ಟಿರ್ತಾನೆ. ಹೀಗಾಗಿ ಯಾವತ್ತು ಭಗವಂತನ ಫ್ಲೂಟ್ ಪ್ರೋಗ್ರಾಮ್ ಗೊತ್ತಿತ್ತು, ಅವತ್ತು ಹೆಂಡ್ತಿಗೂ ಹೇಳಿದ್ನಂತೆ, ಇವತ್ತು ನಮ್ಮಪ್ಪ ಕೊಳಲಿನ ಗಾನ ಮಾಡ್ತಾನೆ, ನೀ ಬರ್ತೀಯ ಅಂತ. ಸರಸ್ವತಿ ಅಂದ್ಲು, ನೀವು ಎಲ್ಲಿ ಕರ್ಕೊಂಡು ಹೋಗೋರೇ ಅಲ್ಲ, ನೀವಾಯಿತು, ನಿಮ್ಮ ಪಾರಾಯಣ ಆಯಿತು, ಅಪರೂಪಕ್ಕೆ ಇವತ್ತು ಹೊರಗೆ ಕರೆದಿದ್ದೀರಿ, ಖಂಡಿತ ಬರ್ತೀನಿ ಅಂತಂದರು. ಗಂಡ ಹೆಂಡತಿ ಹೊರಟರು ಪ್ರೋಗ್ರಾಮ್ ಕೇಳಲಿಕ್ಕೆ. ಕೃಷ್ಣಂದು ಕೊಳಲಿನ ಗಾನ. ಹೊರಟದ ವೆಹಿಕಲ್ ಯಾವುದು? ಹಂಸವಾಹನ. ಅದೋ ಸ್ಲೋ, ಬರೀ ವೇಗ ಇಲ್ಲೇ ಇಲ್ಲ. ಬ್ರಹ್ಮದೇವರು ಸರಸ್ವತಿ ಹಂಸವಾಹನದಲ್ಲಿ ಕೂತು ಬರ್ತಾ ಇದ್ದಾರೆ. ಆಕಾಶದಲ್ಲೇ ನಿಂತರಂತೆ. ನಿಂತು ಕೃಷ್ಣನ ಕೊಳಲಿನ ಗಾನವನ್ನು ಕೇಳಿದ್ರಂತೆ. ಕೃಷ್ಣಂದು ಅದ್ಭುತವಾದ ಗಾನ. ಅವನು ಯಾವುದೋ ರಾಗಕ್ಕೆ ಹೋಗಿ ಯಾವುದೋ ರಾಗಕ್ಕೆ ಬಂದು ಮಾಡ್ತಾ ಇದ್ದ. ಬ್ರಹ್ಮದೇವರಿಗೆ ಕೊಳಲಿನ ಗಾನ ಕೇಳಿ ತಲೆ ನಿಲ್ಲೇ ಇಲ್ಲಂತೆ. ಕವಯಾನತ ಕಂದರ ಗಾತ್ರ. ಬ್ರಹ್ಮದೇವರು ತಮ್ಮ ಕಂದರ ತಲೆಯನ್ನು ಆನತ ಹೀಗೆ ತೂಗಿ ತೂಗಿ ತೂಗಿಸ್ತಾ ಇದ್ರಂತೆ. ಒಳ್ಳೆ ಸಂಗೀತಗಾರರು ಹಾಡು ಹೇಳ್ತಾ ಇದ್ದರೆ ಸಂಗೀತ ಬರದೇ ಇದ್ದವರು ತಾಳ ಹಾಕ್ತಾರೆ. ಅವ್ರ ಕೈ ಹೀಗೆ ಹಿಡ್ಕೊಂಡ್ರೂ ಬಿಡಲ್ಲ, ತಾಳ ಹೋಗೇ ಬಿಡುತ್ತೆ, ತಲೆ ಹೀಗೆ ಬಂದೇ ಬಿಡುತ್ತಲ್ಲ. ಇನ್ನು ಆ ಸಂಗೀತಕ್ಕೆ ಅಭಿಮಾನಿ ಕೃಷ್ಣ, ಅವನು ಕೊಳಲಿನ ಗಾನ ಮಾಡಿದ್ರೆ ಇನ್ನು ಬ್ರಹ್ಮದೇವ್ ಹೀಗೆ ತಲೆ ಮಾಡಿದ್ರು. ಈ ಪ್ರಾಬ್ಲಮ್ ಯಾರಿಗಂದ್ರೆ ಹಿಂದೆ ಕೂತಿದ್ರಲ್ಲ ಅವ್ರಿಗೆ. ಹಿಂದೆ ಕೂತಿರೋರು ಯಾರು? ಸರಸ್ವತಿ. ಕೃಷ್ಣನ್ ಹೀಗೆ ನೋಡಬೇಕು ಅಂತ ಬರೋದು, ಅವಾಗ ತಲೆ ಬ್ರಹ್ಮದೇವ್ರದ್ದು ಹಿಂಗೆ. ಸರಸ್ವತಿ ಸಭೆ ಒಳಗೆ ಯಜಮಾನ್ರ ಹತ್ರ ಏನು ಸುಮ್ಮನೆ ಪ್ರೋಗ್ರಾಮ್ ಎಲ್ಲ ಮುಗೀತು. ಬ್ರಹ್ಮದೇವರು ಗಾಡಿ ತಿರುಗಿಸ್ಕೊಂಡು ಸತ್ಯಲೋಕದ ಕಡೆ ಹೊರಟ್ರೆ ಸರಸ್ವತಿಗೆ ಭಾರೀ ಸಿಟ್ಟು. ಅಲ್ಲಿಂದ ಇಲ್ಲಿವರೆಗೂ ಪ್ರೋಗ್ರಾಮ್ಗೆ ಅಂತ ಕರ್ಕೊಂಡು ಬಂದು ಒಂಚೂರು ಕೃಷ್ಣನ ಮುಖ ನೋಡ್ಲಿಕ್ಕೆ ಬಿಡಲಿಲ್ಲ. ನೀವು ಪುರಾಣಕ್ಕೆ ಕೂತಾಗ ಕರೆಕ್ಟ್ ನಿಮ್ಮ ಎದುರಿಗೆ ಯಾರು ನಿಮಗಿಂತೂ 2 ಇಂಚ್ ಹೈಟಲ್ಲಿ ಕೂತು ಹೀಗೆ ಮಾಡ್ತಾರೆ, ಎಷ್ಟು ಸಿಟ್ಟು ಬರುತ್ತಲ್ಲ ತ್ಯಾಗದಕ್ಕೆ ಅನ್ಸತ್ತಲ್ವ. ಅಂದರೆ ಸರಸ್ವತಿ ಮಹಾತಾಯಿ ಹಾಗೆಲ್ಲ ಮಾಡೋದೂ ಇಲ್ಲ. ಅವರು ಭಾಳ ಬೇಜಾರಾಯಿತು. ದಾರಿಲಿ ಹೋಗೋಕೆ ಕೇಳಿದ್ರಂತ, ಅಲ್ರಿ ನನ್ನ ಪ್ರೋಗ್ರಾಮ್ ಕರ್ಕೊಂಡು ಹೋಗ್ಬಿಟ್ಟು ಆ ಕೃಷ್ಣನ ಮುಖ ಒಂಚೂರು ನೋಡ್ಲಿಕ್ಕೆ ಬಿಡಲಿಲ್ಲ, ಅದೇನು ತಲೆ ಆಡಿಸಿದ್ರಲ್ಲ, ನಿಮಗೆ ರಾಗಗಳದೆಲ್ಲ ಪರಿಚಯ ಇದೆಯಾ? ಕೃಷ್ಣ ಯಾವ್ಯಾವ ರಾಗದಲ್ಲಿ ಹೇಳ್ದ ಕೇಳಿದ್ರೆ ಬ್ರಹ್ಮದೇವರಂದ್ರಂತೆ, ಅವನು ಯಾವ ರಾಗ ಹಾಡಿದ್ನೋ ಏನು ಹಾಡಿದ್ನೋ ಒಂದು ಗೊತ್ತಿಲ್ಲ. ನಾನು ತಲೆ ಆಡಿಸ್ಲಿಲ್ಲ, ನನ್ನ ತಲೆ ಅವನೇ ಅಲ್ಲಾಡಿಸಿದ್ದು. ಯಾಕೆಂದರೆ ಕ್ಷಣಕ್ಕೆ ಅಸ್ವಾತಂತ್ರ್ಯದ ಅರಿವು ಬ್ರಹ್ಮದೇವರಿಗಾಗತ್ತೆ. ಅದರ ಒಟ್ಟೊಟ್ಟಿಗೆ ಭಗವಂತನ ಕಂಟ್ರೋಲಿಂಗ್ ಕೆಪ್ಯಾಸಿಟಿ ಎಷ್ಟಿದೆ ಅದು ಬ್ರಹ್ಮದೇವರ ಅನುಭವಕ್ಕೆ ಬರ್ತಾ ಇರುತ್ತೆ. ನಮಗದು ಅನುಭವಕ್ಕೆ ಬರಲ್ಲ. ನಮ್ಮನೆಯೆಲ್ಲ ನಾನೇ ಕಂಟ್ರೋಲ್ ಮಾಡ್ತಾಯಿದ್ದೀನಿ, ನಾ ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರಬೇಕು, ಹೀಗೆಲ್ಲ ಅನ್ಕೋತಿರ್ತೀವಿ ಅಲ್ವಾ. ಈ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡುವ ಬ್ರಹ್ಮದೇವರಂತಾರೆ, ಈ ನನ್ನ ತಲೆ ನನ್ನ ಕೈಲಿಲ್ಲ ಅವನ ಕೈಲಿದೆ ಅಂತ. ಬ್ರಹ್ಮದೇವ್ರ ತಲೆನೇ ಅವನ ಕೈಲಿರೋದಾದರೆ ನಮ್ಮ ತಲೆ ನಿಮ್ಮ ತಲೆ ಯಾರ ಕೈಯಲ್ಲಿದೆ? ಅವನ ಕೈಯಲ್ಲಿದೆ. ಅಂತಹ ಅದ್ಭುತವಾದ ಗಾಯನ ಕೃಷ್ಣಂದು. ಬ್ರಹ್ಮದೇವರಿಂದ ಆರಂಭ ಮಾಡಿಕೊಂಡು ಪಶು ಪಕ್ಷಿ ಪ್ರಾಣಿಗಳು ಕೂಡ ಕೃಷ್ಣನ ಗಾನಕ್ಕೆ ಮರುಳಾಗ್ತಿದ್ವಂತೆ.
ಅಂಥ ಅದ್ಭುತವಾದ ಗಾನ ಮಾಡುವವ ಕೃಷ್ಣ. ಆ ಕೃಷ್ಣನ ಮಹಿಮೆಯನ್ನು ನೆನಪು ಮಾಡಿಕೊಳ್ತಾ ಹೆಣ್ಣು ಮಕ್ಕಳೆಲ್ಲ ಭಗವಂತನಿಗಾಗಿ ಹುಡುಕ್ತಾ ಇದ್ದಾರೆ. ಮತ್ತೆ ಹೇಗೆ ಹುಡುಕಿದ್ರು, ಕೃಷ್ಣ ಹೇಗೆ ಸಿಕ್ಕ, ಮತ್ತೆ ನೋಡೋಣ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣಮಸ್ತು.